Hello students, welcome back to Vignan Academy video number 10 of waves. Video number 9 ವರೆಗೂ ನಾವು ಸ್ಟಡಿ ಮಾಡಿರ್ತಕ್ಕಂಥ ವೇವ್ಸ್ ಎಲ್ಲಾನು ಟ್ರಾನ್ಸ್ವರ್ಸ್ ವೇವ್ ಆಗಿತ್ತು. ಏನು ಟ್ರಾನ್ಸ್ವರ್ಸ್ ವೇವ್ ಅಂದರೆ ಇಫ್ ಅ ವೇವ್ ಇಸ್ ಪ್ರಾಪಗೇಟಿಂಗ್ ಲೈಕ್ ದಿಸ್ ಪಾರ್ಟಿಕಲ್ಸ್ ವಿಲ್ ಬಿ ಆಸಿಲೇಟಿಂಗ್ ಪರ್ಪೆಂಡಿಕ್ಯುಲರ್ ಟು ದಟ್ ಒನ್. ವೇವ್ ಈ ಕಡೆಗೆ ಹೋಗ್ತಿದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ವೇವ್ಸ್ ಪ್ರಾಪಗೇಟ್ ಆಗ್ತಿತ್ತು. ಅಂತ ವೇವ್ನ ನಾವೇನಂತ ಕರಿತೀವಿ? ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಈ ವಿಡಿಯೋ ಇಂದ ಮುಂದೆ ಸ್ಟಡಿ ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ನು we will be only concentrating on longitudinal waves. So ಏನಪ್ಪ ಇದು ಲಾಂಗಿಟ್ಯೂಡಿನಲ್ ವೇವ್ ಅಂದರೆ ಒಂದು ವೇವ್ ಈ ಥರ ಪ್ರಾಪಗೇಟ್ ಆಗ್ತದೆ, ಈ ಡೈರೆಕ್ಷನ್ ಹೋಗ್ತಿದ್ರೆ ಪಾರ್ಟಿಕಲ್ಸ್ ಈ ಥರ ಆಸಿಲೇಟ್ ಆಗ್ತಾ ಇರತ್ತೆ, ಈ ಥರ ವೈಬ್ರೇಟ್ ಆಗ್ತಾ ಇರತ್ತೆ. ಅಂಥ ವೇವ್ಸ್ನ ನಾವೇನಂತ ಕರಿತೀವಿ? ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ತುಂಬ ಫೆಮಿಲಿಯರ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಲಾಂಗಿಟ್ಯೂಡಿನಲ್ ವೇವ್ಗೆ ಇಟ್ ಈಸ್ ನನ್ ಅದರ್ ದನ್ ಸೌಂಡ್ ವೇವ್. ಸೌಂಡ್ ವೇವ್ ಇಸ್ ಎ ಲಾಂಗಿಟ್ಯೂಡಿನಲ್ ವೇವ್. ಸೌಂಡ್ ವೇವಲ್ಲಿ ಏನು ಆಸಿಲೇಟ್ ಪಾರ್ಟಿಕಲ್ಸ್ ಆಸಿಲೇಟ್ ಆಗ್ತಾ ಇರುತ್ತೆ ಅಂದರೆ ಪಾರ್ಟಿಕಲ್ಸ್ ಆಸಿಲೇಟ್ ಆಗ್ತಾ ಇರಬೇಕಾದ್ರೆ ಕೆಲವೊಂದು ಕಡೆ ಹೆಚ್ಚಿಗೆ ಪಾರ್ಟಿಕಲ್ಸ್ ಕಾನ್ಸಂಟ್ರೇಟ್ ಆಗುತ್ತೆ, ಇನ್ನೊಂದು ಕಡೆ ಕಾನ್ಸಂಟ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ಕಮ್ಮಿ ಇರುತ್ತೆ. ಅಂದರೆ ಪ್ರೆಷರ್ ಕೂಡ ವೇರಿ ಆಗುತ್ತೆ. ಯಾವ ಥರ ವೇರಿ ಆಗುತ್ತೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಆ್ಯಂಡ್ ಆಲ್ಸೋ ಡೆನ್ಸಿಟಿ ಆಲ್ಸೋ ವೇರೀಸ್. ಯಾವ ಥರ ಎನರ್ಜಿ ಪ್ರಾಪಗೇಟ್ ಆಗುತ್ತೆ ಸೌಂಡ್ ವೇವ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಅಬೌಟ್ ಸೌಂಡ್ ವೇವ್ಸ್ ಇನ್ ದಿಸ್ ವಿಡಿಯೋ. ಸೊ ಅದಕ್ಕಿಂತ ಮೊದಲು ನಿಮ್ಗೆ ಏನಾದರೂ ನೋಟ್ಸ್ ಬೇಕಿದ್ರೆ ಯು ಕ್ಯಾನ್ ಗೋ ಟು ವಿಜ್ಞಾನ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ PDF ನೋಟ್ಸ್ ಆಫ್ ದ ಸೇಮ್. ಸೊ ಇಲ್ಲಿ ಇಫ್ ಯುವರ್ ಒಂದೇ ಒಂದು ಇನ್ಸ್ಟ್ರಕ್ಷನ್ ಇದೆ, ನೀವೇನಾದರೂ ಈ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಯು ವಾಚ್ ಕಂಪ್ಲೀಟ್ಲಿ, ಪೂರ್ತಿ ವಿಡಿಯೋನ ನೋಡಿ. ಇಲ್ಲ ಸರ್ ನಾವು ರಿವಿಷನ್ಗೆ ನೋಡ್ತಿದ್ದೀವಿ ಅಂದರೆ ಜಸ್ಟ್ ಸಮರಿ ಇಷ್ಟೇ ಇರೋದು. ಈ ಸಮರಿ ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಟು ದಿ ಪ್ರಾಬ್ಲಮ್ಸ್. ಡೆರೈವೇಷನ್ನ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಒಂದ್ಸತಿ ನೋಡ್ಕೊಂಡಿರಿ. ಕಾನ್ಸೆಪ್ಟ್ ಇಂಪಾರ್ಟೆಂಟ್. ನೀಟಲ್ಲಿ ಜಾಸ್ತಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ನೇ ಬರೋದು. ಹಾಗಾಗಿ ನೀಟಾಗಿ ಅರ್ಥ ಮಾಡ್ಕೊಂಡಿರಿ. ಬಟ್ ರಿವಿಷನ್ ಟೈಮಲ್ಲಿ ಜಸ್ಟ್ ನೋಟ್ ದಿಸ್ ಒನ್. ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್, ದಿಸ್ ಇಸ್ ದ ಪ್ರೆಷರ್ ವೇವ್ ಈಕ್ವೇಷನ್, ದಿಸ್ ದ ಡೆನ್ಸಿಟಿ ವೇವ್ ಈಕ್ವೇಷನ್. ಸೊ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? ಪೈ ರೇಡಿಯನ್ ಇದೆ. ಇದಕ್ಕೂ ಪೈ ರೇಡಿಯನ್ ಅಲ್ಲ, π/2 90 ಡಿಗ್ರಿ ಡಿಫ್ರೆನ್ಸ್ ಇದೆ. ಇದಕ್ಕೂ 90 ಡಿಗ್ರಿ ಡಿಫ್ರೆನ್ಸ್ ಇದೆ. ಇಷ್ಟೇ ಬೇಕಾಗಿರೋದು. ನೀವು ಲಾಸ್ಟ್ಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಯಾರು ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿದ್ರೆ, ಅಲ್ಲ ಸೆಕೆಂಡ್ ಟೈಮ್ ವಿಡಿಯೋ ನೋಡ್ತಿದ್ರೆ, ರಿವಿಷನ್ಗೆ ಏನಾದ್ರು ನೋಡ್ತಿದ್ರೆ ಇಷ್ಟು ಸಾಕು. ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಪ್ರಾಬ್ಲಮ್. ಬಟ್ ಫಸ್ಟ್ ಟೈಮ್ ನೋಡ್ತಿದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ completely. So let us start actually today's topic. The topic is sound waves. So adakkinta modalu we will discuss about a transverse wave. A transverse wave is a one in which the particle oscillate perpendicular to the direction of propagation of wave. So transverse wave na bariyana first. Transverse wave. So on the string na tagolana, you already know. On string na tagondre, if you disturb the string, these particles will move up and down and the crest will be moving forward. That is, energy will be transported from one place to another place. So at a certain time ಯಾವುದೋ ಒಂದು ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಪ್ಲಾಟ್ ಮಾಡಿದ್ರೆ at fixed time ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ ಈ ಕರ್ವ್. ಹೌದಲ್ಲ? ಸೊ ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ವರ್ಸ್ ವೇವ್ at a fixed time. The equation of transverse wave is given by y is equals to a sine of omega t minus kx. What is this y? Y is the displacement of particle which is at x. ಇಲ್ಲಿಂದ x ಡಿಸ್ಟೆನ್ಸ್ ಗೆ ಹೋಗಿ ಆ ಪಾರ್ಟಿಕಲ್ y ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಈ ಟರ್ಮ್ ಇಂಡಿಕೇಟ್ ಮಾಡುತ್ತೆ. ಸೊ ಸಿಮಿಲರ್ಲಿ ವಿ ವಿಲ್ ಕನ್ಸಿಡರ್ ಅ ಲಾಂಗಿಟ್ಯೂಡಿನಲ್ ವೇವ್. ಸೊ ಲಾಂಗಿಟ್ಯೂಡಿನಲ್ ವೇವ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ವೇವ್ ಈ ಕಡೆ ಪ್ರಾಪಗೇಟ್ ಆಗ್ತಾ ಇದ್ರೆ ಇಲ್ಲಿ ಯಾವುದೋ ಒಂದು ಪಾರ್ಟಿಕಲ್ನ ಕಾನ್ಸಂಟ್ರೇಟ್ ಮಾಡಿ, ಸೊ ಇದೇನಾಗುತ್ತೆ ಮುಂದಕ್ಕೆ ಬರುತ್ತೆ, ಆಮೇಲೆ ಹಿಂದಕ್ಕೆ ಬರುತ್ತೆ. ಝುಮ್ 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 ಝುಮ್. ಸೊ ಇದೇ ತರ ಎನರ್ಜಿ ಪ್ರಾಪಗೇಟ್ ಆಗುತ್ತೆ. ಇಲ್ಲೇನಾಗ್ತಿತ್ತು? ಅಪ್ ಅಂಡ್ ಡೌನ್ ಆಸಿಲೇಟ್ ಆಗ್ತಾ ಇತ್ತು. ಹೌದಾ? ಇಲ್ಲಿ ಈ ತರ ಆಸಿಲೇಟ್ ಆಗುತ್ತೆ. ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ಲಾಂಗಿಟ್ಯೂಡಿನಲ್ ವೇವ್. ದಿಸ್ ಇಸ್ ಅ concept of longitudinal waves. Example, sound waves. Example for longitudinal wave is a sound waves. Very popular one, sound waves. So ಅದಕ್ಕಿಂತ ಮೊದಲು ಸೊ ನಾವು ಒಂದು ಆನಿಮೇಷನ್ ನೋಡೋಣ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಸ್ಮಾರ್ಟ್. ಸೊ ಹಿಯರ್ ವಿ ಹ್ಯಾವ್ ಎ ರೋಪ್. ನಮ್ಮ ಹತ್ರ ಒಂದು ಹಗ್ಗ ಇದೆ. ಸೊ ಹಗ್ಗನ ಈ ಥರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಪಾರ್ಟಿಕಲ್ ವಿಲ್ ಬಿ ಮೂವಿಂಗ್ ಅಪ್ ಅಂಡ್ ಡೌನ್, ವೇವ್ ವಿಲ್ ಬಿ ಮೂವಿಂಗ್ ರೈಟ್ ಸೈಡ್.
ಇದು ಯಾವ ತರ ವೇವ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ವರ್ಸ್ ವೇವ್. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಆಗಿದೆ. ಸೊ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅಂತ ಈ ತರ ಗ್ರಾಫ್ ಬರುತ್ತೆ, ದಟ್ ವಿ ಹ್ಯಾವ್ ಸೀನ್ ಆಲ್ರೆಡಿ. ಸೊ ನೌ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಇಂಟ್ರೆಸ್ಟಿಂಗ್ ಥಿಂಗ್, ದಟ್ ಈಸ್ ಸೌಂಡ್ ವೇವ್. ಯಾವ ತರ ಸೌಂಡ್ ವೇವ್ ಜನರೇಟ್ ಆಗತ್ತೆ, ಯಾವ ತರ ಪ್ರೊಡ್ಯೂಸ್ ಆಗತ್ತೆ, ಯಾವ ತರ ಪ್ರಾಪಗೇಟ್ ಆಗತ್ತೆ ಅಂತ ಸೊ ನಿಮ್ಗೆ ಕಾನ್ಸೆಪ್ಚುಯಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಲುಕ್ ಹಿಯರ್ ವಾಟ್ ವಿ ಹ್ಯಾವ್ ಇಸ್ ಎ ಸ್ಪೀಕರ್. ಸೊ ನಮ್ಮ ಹತ್ರ ಒಂದು ಸ್ಪೀಕರ್ ಇದೆ. ಆ ಸ್ಪೀಕರ್ ನಲ್ಲಿ ಇರ್ತಕ್ಕಂಥ ಡಯಾಫ್ರಮ್ ವೈಬ್ರೇಟ್ ಆದಾಗ ಈ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡುತ್ತೆ. ಹೌದಾ? ಈ ಪಾರ್ಟಿಕಲ್ಸ್ ನ ಡಿಸ್ಟರ್ಬ್ ಮಾಡಿದಾಗ ಕರೆಕ್ಟ್ ಆಗಿ ನೋಡಿ, ಸ್ಲೋ ಮೋಷನ್ ಅಲ್ಲಿ ಪ್ಲೇ ಮಾಡ್ತೀನಿ, ಕರೆಕ್ಟ್ ಆಗಿ ಗಮನಿಸಿ. ಈ ಪಾರ್ಟಿಕಲ್ ಯಾವುದೋ ಒಂದು ಪಾರ್ಟಿಕಲ್ ಗಮನಿಸಿ. ಸೊ ಈ ಪಾರ್ಟಿಕಲ್ ನ ಗಮನಿಸೋಣ. ಇಟ್ ಮೂವ್ಸ್ ಬ್ಯಾಕ್ವರ್ಡ್ ಫಾರ್ವರ್ಡ್. ಈ ರೆಡ್ ಕಲರ್ ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿ, ಹಿಂದಕ್ಕೆ ಬರುತ್ತೆ ಮತ್ತೆ ಮುಂದಕ್ಕೆ ಹೋಗುತ್ತೆ. ಹೌದಾ? ಮತ್ತೆ ಹಿಂದಕ್ಕೆ ಬರುತ್ತೆ ಮತ್ತೆ ಮುಂದಕ್ಕೆ ಹೋಗುತ್ತೆ. ಸೊ ದಿಸ್ ಇಸ್ ಹೌ ದ ಪಾರ್ಟಿಕಲ್ಸ್ ವೈಬ್ರೇಟ್ ಇನ್ ದ ಗಿವೆನ್ ಮೀಡಿಯಂ when the wave is propagating. ವೇವ್ ಈ ಕಡೆ ಪ್ರಾಪಗೇಟ್ ಆಗ್ತಾ ಇದ್ರೆ, ರೈಟ್ ಸೈಡ್ ಪ್ರಾಪಗೇಟ್ ಆಗ್ತಾ ಇದ್ರೆ, ಯಾವುದೋ ಒಂದು ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಬರುತ್ತೆ, ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಬರುತ್ತೆ. ಇಂಥ ವೇವ್ಸ್ ನ ನಾವೇನಂತ ಕರಿತೀವಿ? ವಿ ಕಾಲ್ ದೆಮ್ ಆಸ್ ಲಾಂಗಿಟ್ಯೂಡಿನಲ್ ವೇವ್. ಸೊ ಈಗ ಲಾಂಗಿಟ್ಯೂಡಿನಲ್ ವೇವ್ ಪ್ರಾಪಗೇಟ್ ಆಗ್ಬೇಕಾದ್ರೆ ಕೆಲವೊಂದು ಸರ್ಟೇನ್ ಇಂಟ್ರೆಸ್ಟಿಂಗ್ ಪ್ರಾಪರ್ಟೀಸ್ ಇದೆ ನೋಡಿ ಇಲ್ಲಿ. ಸೊ ಎಲ್ಲಾ ಪಾರ್ಟಿಕಲ್ ಒಂದ್ ಕಡೆ ಸೇರ್ಕೊಂಡಾಗ ನೋಡಿ ಇಲ್ಲಿ, ಸೊ ಈ ಡೆನ್ಸರ್ ರೀಜನ್ ಪಾಸ್ ಮಾಡೋಣ. ಸೊ ಯಾವುದೋ ಒಂದು ಟೈಮ್ ಅಲ್ಲಿ ನಾನು ಪಾಸ್ ಮಾಡಿದ್ದೀನಿ ಅಂದ್ರೆ ವೇವ್ ಸೋರ್ಸ್ ನ ನಿಲ್ಸಿಲ್ಲ, ಒಂದು ಫ್ರೇಮ್ ನ ತಗೊಂಡು ಐ ವಿಲ್ ಅನಲೈಸ್. ಸೊ ಈ ತರ ಡಿಸ್ಟರ್ಬ್ ಆಗೋವಾಗ ಕೆಲವೊಂದು ಪಾರ್ಟಿಕಲ್ಸ್ ಹತ್ರ ಇರುತ್ತೆ. ಈ ರೀಜನ್ ಅಲ್ಲಿ ತುಂಬಾ ಹತ್ರ ಇರ್ತದೆ ಪಾರ್ಟಿಕಲ್ಸ್, ಈ ರೀಜನ್ ಅಲ್ಲಿ ದೂರ ಇದೆ. ಸೊ ಹತ್ರ ಇರ್ತಕ್ಕಂಥ ರೀಜನ್ ಅಲ್ಲಿ ಡೆನ್ಸಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ, ದೂರ ಇರ್ತಕ್ಕಂಥ ರೀಜನ್ ಅಲ್ಲಿ ಡೆನ್ಸಿಟಿ ಕಮ್ಮಿ ಇರುತ್ತೆ. ಈ ರೀಜನ್ ನಾವೇನಂತ ಕರಿತೀವಿ? ಕಂಪ್ರೆಷನ್ ಅಂತ ಕರಿತೀವಿ. ಈ ರೀಜನ್ ನಾವೇನಂತ ಕರಿತೀವಿ? ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಕಂಪ್ರೆಷನ್, ವಿ ಕಾಲ್ ದಿಸ್ ಆಸ್ ಕಂಪ್ರೆಷನ್, ದಿಸ್ ಆಸ್ ರೇರ್ ಫ್ರಾಕ್ಷನ್. ಸೊ ಈ ಕಂಪ್ರೆಷನ್ ನಲ್ಲಿ ಪಾರ್ಟಿಕಲ್ಸ್ ಹತ್ರ ಇರುತ್ತೆ. ರೇರ್ ಫ್ರಾಕ್ಷನ್ ಅಲ್ಲಿ ಪಾರ್ಟಿಕಲ್ ದೂರ ಇರುತ್ತೆ. ಆರ್ ಯು ನೋಟಿಸಿಂಗ್? ಸೊ ಗಮನಿಸಿ ಕ್ಲೀನ್ ಆಗಿ. ಸೊ ಪಾರ್ಟಿಕಲ್ಸ್ ಹತ್ರ ಇರುತ್ತೆ, ಮತ್ತೆ ಆ ಕಂಪ್ರೆಷನ್ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ಹೌ ಸೌಂಡ್ ವೇವ್ ಪ್ರಾಪಗೇಟ್ಸ್. ಸೊ ಈಗ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆ ಕ್ರಸ್ಟ್ ಅದೇ ತರ ಏನಿದು ಕಂಪ್ರೆಷನ್ ಅದೇ ತರ ಮುಂದಕ್ಕೆ ಹೋಗ್ತಾ ಇದೆ, ಬಟ್ ಪಾರ್ಟಿಕಲ್ಸ್ ವಾಪಸ್ ಬರುತ್ತೆ. ಸೊ ಕಂಪ್ರೆಷನ್ ರೇರ್ ಫ್ರಾಕ್ಷನ್, ಕಂಪ್ರೆಷನ್ ರೇರ್ ಫ್ರಾಕ್ಷನ್, ಕಂಪ್ರೆಷನ್ ರೇರ್ ಫ್ರಾಕ್ಷನ್. ಸೊ ದಿಸ್ ಇಸ್ ಹೌ ಎ ಲಾಂಗಿಟ್ಯೂಡಿನಲ್ ವೇವ್ propagates. Normal model play ಮಾಡಿದ್ರೆ so you'll get a quick like this. So this is how it propagates. ನೋಡಿದ್ರಾ? So let us come back to the board and discuss the details of these things. Yeah. So we have seen how a longitudinal wave propagates. Wave ಈ ಕಡೆ ಹೋಗ್ತಾ ಇದ್ರೆ ಪಾರ್ಟಿಕಲ್ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಬರುತ್ತೆ ಅಂತ ಈ ತರ ಆಸಿಲೇಟ್ ಆಗ್ತಾ ಇರುತ್ತೆ. ದಟ್ ವಿ ಹ್ಯಾವ್ ಸೀನ್ ಇನ್ ಸಿಮ್ಯುಲೇಷನ್. ಈಗ ಇದನ್ನ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಅನ್ಕೊಂಡ್ರೆ ಇದು ಈ ಕಡೆಗೆ ಮೂವ್ ಆಗ್ತಾ ಇದೆ. ಇಲ್ಲ ಆಲ್ರೆಡಿ ಎಕ್ಸ್ ಡೈರೆಕ್ಷನ್ ನ ಫಿಕ್ಸ್ ಮಾಡಿದ್ವಿ. ವೇವ್ ಯಾವ ಕಡೆಗೆ ಹೋಗ್ತಿದೆ? ಎಕ್ಸ್ ಡೈರೆಕ್ಷನ್ ಅಲ್ಲಿ ಪ್ರಾಪಗೇಟ್ ಆಗ್ತಾ ಇದ್ರೆ ಇಲ್ಲಿಂದ ಈ ಪಾರ್ಟಿಕಲ್ ಎಸ್ ಡಿಸ್ಪ್ಲೇಸ್ಮೆಂಟ್ ಅಷ್ಟು ಮುಂದಕ್ಕೆ ಹೋಗುತ್ತೆ ಮತ್ತೆ ಹಿಂದಕ್ಕೆ ಬರುತ್ತೆ. ಲೆಟ್ ಅಸ್ ಕಾಲ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಸ್ ಎ and minimum displacement as minus a. ಪ್ಲಸ್ ಎ ಇಂದ ಮೈನಸ್ ಎ ವರೆಗೂ ಪಾರ್ಟಿಕಲ್ ಹೋಗಿ ವಾಪಸ್ ಬರುತ್ತೆ. ಅಂದ್ರೆ ಈ ಪಾರ್ಟಿಕಲ್ ಪ್ಲಸ್ ಎಗೆ ಹೋಗುತ್ತೆ ಮತ್ತೆ ಮೈನಸ್ ಎಗೆ ಬರುತ್ತೆ, ಪ್ಲಸ್ ಎಗೆ ಹೋಗುತ್ತೆ ಮೈನಸ್ ಎಗೆ ಬರುತ್ತೆ. ಅದೇ ತರ ಇನ್ನೊಂದು ಪಾರ್ಟಿಕಲ್ ಈ ತರ ಆಸಿಲೇಟ್ ಆಗ್ತಾ ಇರುತ್ತೆ. ಆಂಪ್ಲಿಟ್ಯೂಡ್ ಆಫ್ ಈಚ್ ಪಾರ್ಟಿಕಲ್ಸ್ ವಿಲ್ ಬಿ ಸೇಮ್, ಬಟ್ ಏನಾಗತ್ತಪ್ಪ ಅಂದ್ರೆ ಇದು ಮುಂದಕ್ಕೆ ಹೋದಾಗ ಸೊ ಒಂದು ರೀಜನ್ ಅಲ್ಲಿ ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಹಿಂದಕ್ಕೆ ಬಂದಾಗ ಆ ರೀಜನ್ ಅಲ್ಲಿ ರೇರ್ ಫ್ರಾಕ್ಷನ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಕಂಪ್ರೆಷನ್ ರೇರ್ ಫ್ರಾಕ್ಷನ್ ಇಟ್ ಗೋಸ್ ಆನ್ ಲೈಕ್ ದಟ್. ಸೊ ನಾವೇನಾದ್ರೂ ಮಾತಾಡ್ತಿರ್ಬೇಕಾದ್ರೆ ಸೊ ಜಸ್ಟ್ ನಮ್ ಲ್ಯಾರಿಂಗ್ಸ್ ಅಲ್ಲಿ ಓಕಲ್ ಕಾರ್ಡಲ್ಲಿ ಲ್ಯಾರಿಂಗ್ಸ್ ಇರುತ್ತೆ, ಅದೇನಾಗುತ್ತೆ ನಾವು ಮಾತಾಡೋಕೆ ಟ್ರೈ ಮಾಡಿದಾಗ ವೈಬ್ರೇಟ್ ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಸೊ ನಿಮ್ಮ ಕೈನ ನಿಮ್ಮ ಗಂಟ್ಲ ಮೇಲೆ ಇಟ್ಕೊಂಡು ಸಾಯಿಸ್ಕೊಂಬಿಡಿ ಅಂತಲ್ಲ, ಜಸ್ಟ್ ಹೋಲ್ಡ್ ಹಿಯರ್ ಅಂಡ್ ಸೇ ಹಲೋ ಅಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಲ್ಯಾರಿಂಗ್ಸ್ ವೈಬ್ರೇಟ್ ಆಗೋದನ್ನ ನೀವು ಫೀಲ್ ಆಗ್ಬೋದು. ಅಂದ್ರೆ ಇಲ್ಲಿ ವೈಬ್ರೇಟ್ ಆಗ್ತಕ್ಕಂಥ ಲ್ಯಾರಿಂಗ್ಸ್ ಸುತ್ತಲೂ ಇರ್ತಕ್ಕಂಥ ಏರ್ ಪಾರ್ಟಿಕಲ್ಸ್ ನ ಡಿಸ್ಟರ್ಬ್ ಮಾಡ್ತಿರುತ್ತೆ. ಸೊ ಈ ಲ್ಯಾರಿಂಗ್ಸ್ ಏನ್ ಮಾಡುತ್ತೆ? ಹತ್ರ ಇರ್ತಕ್ಕಂಥ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡ್ತೇವೆ, ಪುಟಕ್ಕಂತ ಡಿಸ್ಟರ್ಬ್ ಮಾಡ್ತು. ಮತ್ತೆ ಈ ಪಾರ್ಟಿಕಲ್ಸ್ ಮುಂದೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ನ ಡಿಸ್ಟರ್ಬ್ ಮಾಡ್ತು. ನೆಕ್ಸ್ಟ್ ದಿಸ್ ಪಾರ್ಟಿಕಲ್ ಇಸ್ ಡಿಸ್ಟರ್ಬಿಂಗ್ ದ ನೆಕ್ಸ್ಟ್ ಪಾರ್ಟಿಕಲ್. ಇದೇ ತರ ಡಿಸ್ಟರ್ಬೆನ್ಸ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಇನ್ ದ ಫಾರ್ಮ್ ಆಫ್ ಕ್ರೆಸ್ಟ್ ಅಂಡ್ ಟ್ರಫ್. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ನಾವು ಎಸ್ ಅಂತ ಕರೆಯೋಣ. ಇಲ್ಲಿಂದ ಈ
ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅದನ್ನ ಎಸ್ ಅಂತ ಕರೆಯೋಣ. ಸೊ ಲೆಟ್ ಮಿ ಕಾಲ್ ದಟ್ ಆಸ್ ಎಸ್. ಅಂದ್ರೆ ಇಲ್ಲಿರ್ಬೋದು, 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 ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎ ಇದೆ, ಮಿನಿಮಮ್ ವ್ಯಾಲ್ಯೂ ಮೈನಸ್ ಎ ಇದೆ. ಸೊ ಇಕ್ವೇಶನ್ ಆಫ್ ಎ ಲಾಂಗಿಟ್ಯೂಡಿನಲ್ ವೇವ್ ಇಸ್ ಗಿವನ್ ಬೈ ಎಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸೊ ಈ ಇಕ್ವೇಶನ್ ನ ಮೀನಿಂಗ್ ಏನು? ಕೆ ಡಿಸ್ಟೆನ್ಸ್ ಅಲ್ಲಿ, ಸೊ ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅನ್ಕೊಳ್ಳೋಣ. ಈ ಪಾಯಿಂಟ್ ನ ಎಕ್ಸ್ ಡಿಸ್ಟೆನ್ಸ್ಗೆ ಹೋಗಿ, ಇಲ್ಲ ಎಕ್ಸ್ ಡಿಸ್ಟೆನ್ಸ್ಗೆ ಹೋಗಿ ಅಲ್ಲೊಂದು ಪಾರ್ಟಿಕಲ್ ಸಿಗತ್ತೆ. ಆ ಪಾರ್ಟಿಕಲ್ ಸುಮ್ಮನೆ ಕೂತಿರತ್ತಾ? ನೋ, ಇಟ್ ವಿಲ್ ಬಿ ಆಸಿಲೇಟಿಂಗ್. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅದ್ರ ಮೀನ್ ಪೊಸಿಷನ್ ಇಂದ. ಸೊ ಐದರ್ ಪ್ಲಸ್ ಎಸ್ ಆರ್ ಮೈನಸ್ ಎಸ್, ಐ ಡೋಂಟ್ ನೋ, ಇಟ್ ಡಿಪೆಂಡ್ಸ್ ಆನ್ ಟೈಮ್ ಅಂಡ್ ಪೊಸಿಷನ್. ಎಷ್ಟು ಡಿಸ್ಪ್ಲೇಸ್ಮೆಂಟ್, ಮೀನ್ ಪೊಸಿಷನ್ ಈ ತರ ಆಯ್ತು, ಮುಂದಕ್ಕೆ ಹೋಗಿದ್ಯಾ ಅಥವಾ ಹಿಂದಕ್ಕೆ ಬಂದಿದ್ಯಾ, ಎಷ್ಟು ಆಗಿದೆ, ದಟ್ ಈಸ್ ಗಿವೆನ್ ಬೈ ದಿಸ್ ಇಕ್ವೇಶನ್. ಸೊ ಎಸ್ ಇಂಡಿಕೇಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಎಷ್ಟು ಮುಂದಕ್ಕೆ ಹೋಗಿದೆ ಅಥವಾ ಎಷ್ಟು ಹಿಂದಕ್ಕೆ ಬಂದಿದೆ ಯಾವ ಪಾರ್ಟಿಕಲ್, ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ, ಆರಿಜಿನ್ ಇಂದ ಎಕ್ಸ್ ದೂರಕ್ಕೆ ಹೋಗಿ ಅಲ್ಲೊಂದು ಪಾರ್ಟಿಕಲ್ ಇದೆ, ಅದು ಯಾವ ಪೊಸಿಷನ್ ಅಲ್ಲಿ ಇದೆ ಅದನ್ನ ಈ ಇಕ್ವೇಶನ್ ಕೊಡುತ್ತೆ. ಸೊ ದಟ್ ಈಸ್ ದ ಇಕ್ವೇಶನ್ ಆಫ್ ಎ ಸೌಂಡ್ ವೇವ್, ಡಿಸ್ಪ್ಲೇಸ್ಮೆಂಟ್ ವೇವ್. equation of a sound wave, equation of a sound wave in terms of displacement, displacement of particles, displacement of the particles ಯಾವ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ ಈ ಈಕ್ವೇಶನ್ ಕೊಡುತ್ತೆ. ಸೊ ಲೆಟ್ ಅಸ್ ಸಿ ಹೌ ಟು ರೈಟ್ ದ ಗ್ರಾಫ್ ಫಾರ್ ದಿಸ್ ಒನ್. ಸೊ ಆಲ್ರೆಡಿ ಇಲ್ಲಿ ಬರ್ದಿದೆ, ಇದೇನು ಇಂಡಿಕೇಟ್ ಮಾಡುತ್ತೆ? ದಿಸ್ ಇಸ್ ಇಂಡಿಕೇಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಟ್ರಾನ್ಸ್ವರ್ಸ್ ವೇವ್. ದಿಸ್ ಈಸ್ ಎ ಟ್ರಾನ್ಸ್ವರ್ಸ್ ವೇವ್. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ವೈ ಇಂಡಿಕೇಟ್ ಮಾಡುತ್ತೆ, ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್. ಸೊ ನಾವು ಸೌಂಡ್ ವೇವ್ಸ್ಗೆ ನಾವು ಗ್ರಾಫ್ ನ ಬರೆಯೋಣ. ಸೊ ಲೆಟ್ ಅಸ್ ಸಿ ಹೌ ಡಸ್ ಇಟ್ ಲುಕ್ ಲೈಕ್. ಸೊ ಇದನ್ನ ಎರೇಸ್ ಮಾಡ್ತೀನಿ. ದ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಫಾರ್ ಎ ಸೌಂಡ್ ವೇವ್ ಇಸ್ ಗಿವೆನ್ ಬೈ ಎಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸರ್ ಯಾಕೆ ಸರ್ ವೈ ಯೂಸ್ ಮಾಡಿಲ್ಲ? ವೈ ಅಂದ್ರೆ ಈ ತರ ಆಗ್ತಿತ್ತು ಆಗ್ಲೇ, ಟ್ರಾನ್ಸ್ವರ್ಸ್ ವೇವ್ ಪಾರ್ಟಿಕಲ್ ಈ ತರ ಆಸಿಲೇಟ್ ಆಗ್ತಿತ್ತು, ಅದಕ್ಕೆ ವೈ ಅಂತ ಯೂಸ್ ಮಾಡಿದೆ. ಬಟ್ ಇಲ್ಲೇನಾಗ್ತದೆ? ಸೊ ಎಕ್ಸ್ ಆಕ್ಸಿಸ್ ಅಲ್ಲೇ ಆಗಿದೆ. ಎಕ್ಸ್ ಗೆ ಆಲ್ರೆಡಿ ನಾವು ಒಂದು ವ್ಯಾಲ್ಯೂ, ಒಂದು ಟರ್ಮ್ ನ ಕೊಟ್ಬಿಟ್ಟಿದೀವಿ. ಸೊ ಇದನ್ನ ನಾವು ಎಕ್ಸ್ ಆಕ್ಸಿಸ್ ನಲ್ಲೇ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್, ನಾನು ಈ ತರ ಮಾತಾಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇತ್ತು, ನಾನು ಮಾತಾಡಿದಾಗ ಮುಂದಕ್ಕೆ ಹೋಯ್ತು ಮತ್ತೆ ಹಿಂದಕ್ಕೆ ಬಂತು, ಮುಂದಕ್ಕೆ ಹೋಯ್ತು ಮತ್ತೆ ಹಿಂದಕ್ಕೆ ಬಂತು, ಅಂದ್ರೆ ಇದು ಆಸಿಲೇಟ್ ಆಗ್ತಾ ಇದೆ. ಆ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಆ ಟರ್ಮ್ ಇದು ಕೊಡುತ್ತೆ. ಎಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಆಸ್ ಯೂಶುವಲ್ ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂದ್ರೆ ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಇಫ್ ದ ಬೋತ್ ಆರ್ ಪಾಸಿಟಿವ್ ಆರ್ ಬೋತ್ ಆರ್ ನೆಗೆಟಿವ್, ದ ವೇವ್ ಇಸ್ ಪ್ರಾಪಗೇಟಿಂಗ್ ಇನ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಈಗ ವೇವ್ ಈ ಕಡೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ, ಯಾವುದೋ ಒಂದು ಪಾರ್ಟಿಕಲ್ ಈ ಕಡೆ ಹೋಗಿದೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲಾ ಪಾರ್ಟಿಕಲ್ಸ್ ಮುಂದಕ್ಕೆ ಹೋಗ್ಬೇಕಂದ್ರೆ ರೂಲ್ ಏನಿಲ್ಲ. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈ ಕಡೆಗೆ ಬಂದಿದೆ ಅಂದ್ರೆ ಈ ಪಾರ್ಟಿಕಲ್ ಇಲ್ಲ ಅಸೆಂಬಲ್ ಆಗಿದೆ, ಈ ಪಾರ್ಟಿಕಲ್ ಇಲ್ಲ ಅಸೆಂಬಲ್ ಆಗಿದೆ. ಸೊ ಲೆಟ್ ಮಿ ಪಾಸ್ ದ ಟೈಮ್ ನ ಪಾಸ್ ಮಾಡಿದಾಗ ಅಟ್ ಎ ಗಿವೆನ್ ಟೈಮ್ ಇಫ್ ಯು ಪ್ಲಾಟ್ ದ ಎಕ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪಾರ್ಟಿಕಲ್. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇದೆ. ಸೊ ಲೆಟ್ ಅಸ್ ರೈಟ್ ಎಕ್ಸ್ ಆಕ್ಸಿಸ್ ಲೈಕ್ ದಿಸ್. ಈ ತರ ಎಕ್ಸ್ ಆಕ್ಸಿಸ್ ನ ಬರೆಯೋಣ. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಅಲ್ಲೇ ಇದೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಏನಾಗಿದೆ, ಇನ್ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಆಕ್ಚುಲಿ ಇಲ್ಲಿರ್ಬೇಕಾಯ್ತು, ವೇವ್ ಪ್ರಾಪಗೇಟ್ ಆಗ್ತಿರೋದ್ರಿಂದ ಮುಂದಕ್ಕೆ ಹೋಗಿದೆ. ಸೊ ಅಟ್ ಎ ಗಿವೆನ್ ಟೈಮ್ ಅನದರ್ ಪಾರ್ಟಿಕಲ್ ಇಸ್ ಹಿಯರ್. ಈಗ ಇಲ್ಲಿರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ ಇನ್ನೊಂಚೂರು ಮುಂದಕ್ಕೆ ಹೋಗಿದೆ. ಸೊ ದಟ್ ಈಸ್ given by displacement x. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇನ್ನೊಂಚೂರು ಮುಂದಕ್ಕೆ ಹೋಗಿದೆ. ಸೊ ದಿಸ್ ಇಸ್ ದ ಥಿಂಗ್. ಸೊ ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈ ಕಡೆಗೆ ಬಂದಿದೆ. ಸೊ ಅಗೈನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಗಿವನ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಅಲ್ಲ, ಒಂಚೂರು ಮುಂದಕ್ಕೆ ಹೋಗಿದೆ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗಿದೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಈ ಕಡೆಗೆ ಬಂದಿದೆ. ಸೊ ದಟ್ ಮೀನ್ಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಇರಬೇಕಾಗಿರೋದು ಒಂಚೂರು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ಗೆ ಹೋಗಿದೆ. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇನ್ನೊಂಚೂರು ನೆಗೆಟಿವ್ ಹೋಗಿದೆ. ಸೊ ಇಫ್ ಯು ಕನೆಕ್ಟ್ ದಿಸ್ ಒನ್ ಯು ವಿಲ್ ಗೆಟ್ ಎ ಸೈನೋಸಾಯ್ಡಲ್ ಕರ್ವ್. ಇದೇನು ಇಂಡಿಕೇಟ್ ಮಾಡತ್ತಪ್ಪ ಅಂದ್ರೆ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಟೈಮ್ ಪಾರ್ಟಿಕಲ್ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ, ಆರಿಜಿನ್ ಇಂದ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಯಾವಾಗ ಅನ್ಡಿಸ್ಟರ್ಬ್ಡ್ ಮೀಡಿಯಂ ಅಲ್ಲಿ ವೇವ್ ಬಂದಾಗ ಎಷ್ಟು ಮೂವ್ ಆಗಿದೆ,
ಪ್ಲಸ್ ಎಸ್ ಮೂವ್ ಆಗಿದೆಯಾ ಮೈನಸ್ ಎಸ್ ಮೂವ್ ಆಗಿದೆಯಾ, ಹಾಗಿದ್ರೆ ಎಷ್ಟಾಗಿದೆ ಈ ಕರ್ವ್ ಕೊಡುತ್ತೆ. ಸೊ ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ಹೋಗಿ ಒಂದು ಪಾರ್ಟಿಕಲ್ ಸಿಗುತ್ತೆ. ಸೊ ದಟ್ ಹ್ಯಾಸ್ ಮೇಡ್ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಮಚ್. ಸೊ ಇಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಅಂತ ಈ ಕರ್ವ್ ಕೊಡುತ್ತೆ. ಅದೇ ತರ ಇಲ್ಲೊಂದು ಪಾರ್ಟಿಕಲ್ ಇದೆ, ಇದೇನಾಗಿದೆ, ದಿಸ್ ಹ್ಯಾಸ್ ಮೂವ್ ನೆಗೆಟಿವ್ ಡೈರೆಕ್ಷನ್, ಈ ಕಡೆಗೆ ಬಂದಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಇಫ್ ಯು ಪ್ಲಾಟ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಆಫ್ ಅ particles in longitudinal wave, this is the nature of the curve. So obviously S is equals to A sine of omega t minus kx. What is A? A is the amplitude of a particle. So ಈ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ, ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ಸೊ ಈ ಟರ್ಮ್ ನಾವೇನಂತ ಕರಿತೀವಿ, ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಈಗ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದ್ರೆ ಕೆಲವೊಂದು ರೀಜನ್ ಅಲ್ಲಿ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗುತ್ತೆ, ಇನ್ನೊಂದು ರೀಜನ್ ಅಲ್ಲಿ ಪಾರ್ಟಿಕಲ್ ಡೈಲ್ಯೂಟ್ ಆಗುತ್ತೆ. ಅಂದ್ರೆ ಡೆನ್ಸಿಟಿ ಕೂಡ ಚೇಂಜ್ ಆಗುತ್ತೆ, ಪ್ರೆಷರ್ ಕೂಡ ಚೇಂಜ್ ಆಗುತ್ತೆ. ಸೊ ಪಾರ್ಟಿಕಲ್ಸ್ ಈ ತರ ಕಂಪ್ರೆಷನ್ಸ್ ರೇರ್ ಫ್ರಾಕ್ಷನ್ಸ್ ತರ ಹೋಗ್ತಿದ್ರೆ ಡೆನ್ಸಿಟಿ ಕೂಡ ಪಾಯಿಂಟ್ ಟು ಪಾಯಿಂಟ್ ವೇರಿ ಆಗ್ತಾ ಇರುತ್ತೆ, ಪ್ರೆಷರ್ ಕೂಡ ಪಾಯಿಂಟ್ ಟು ಪಾಯಿಂಟ್ ವೇರಿ ಆಗ್ತಾ ಇರುತ್ತೆ. ಸೊ ಈಗ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಮಾತಾಡ್ತಾ ಇದ್ದೀನಿ, ಈ ರೀಜನ್ ಅಲ್ಲಿ ಪಾರ್ಟಿಕಲ್ ಒಂದ್ ಕಡೆ ಸೇರ್ಕೊಂಡಿದೆ, ಇನ್ ಸ್ವಲ್ಪ ದೂರ ಆದ್ರೆ ದೂರ ಹೋಗಿದೆ, ಇದನ್ನ ಕಂಪ್ರೆಷನ್, ಇದನ್ನ ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ಇನ್ನೊಂದು ಸ್ವಲ್ಪ ದೂರ ಹೋಗಿ ಪಾರ್ಟಿಕಲ್ಸ್ ಹತ್ರ ಬಂದಿದೆ, ಅದನ್ನ ಕಂಪ್ರೆಷನ್ ಅಂತ ಕರಿತೀವಿ. ಇನ್ ಸ್ವಲ್ಪ ದೂರ ಹೋಗಿ ದೂರ ಹೋಗಿದೆ ಪಾರ್ಟಿಕಲ್, ಅದನ್ನ ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ಐ ರಿಪೀಟ್ ಒನ್ಸ್ ಅಗೇನ್. ಸೊ ಇಲ್ಲ ಮಾತಾಡ್ತಾ ಇದ್ದೀನಿ ನಾನು, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಹತ್ರ ಆಗಿದೆ, ಈ ರೀಜನ್ ನ ಕಂಪ್ರೆಷನ್ ಅಂತ ಕರಿತೀವಿ. ಸೊ ಇನ್ ಸ್ವಲ್ಪ ಮುಂದಕ್ಕೆ ಹೋಗಿ ಪಾರ್ಟಿಕಲ್ಸ್ ದೂರ ಹೋಗಿದೆ, ಈ ರೀಜನ್ ನ ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ಆಲ್ರೆಡಿ ಸೀನ್ ಇನ್ ದ ಸ್ಕ್ರೀನ್ ಅಲ್ಲಿ ನೋಡಿದ್ರಿ. ಈಗ ಪ್ರೆಷರ್ ಯಾವ ತರ ವೇರಿ ಆಗತ್ತೆ, ಲೆಟ್ ಅಸ್ ಸಿ ವೇರಿಯೇಷನ್ ಆಫ್ ಪ್ರೆಷರ್ ಇನ್ ದ ಪ್ರೊಪಗೇಷನ್ ಆಫ್ ಸೌಂಡ್. ಸೊ ಬನ್ನಿ ನೋಡೋಣ ಯಾವ ತರ ವೇವ್ ಪ್ರೊಡ್ಯೂಸ್ ಆಗತ್ತೆ, ಯಾವ ತರ ಪ್ರಾಪಗೇಟ್ ಆಗತ್ತೆ ಅಂತ. ಸೊ ನಿಮ್ಗೆ ಗೊತ್ತಿರ್ತಕ್ಕಂಥ ವೆಲ್ ನೋನ್ ಸೌಂಡ್ ಸೋರ್ಸ್, ಸ್ಕೂಲಲ್ಲಿ ಡ್ರಮ್ಸ್ ಇರುತ್ತಲ್ಲ, ಒಂದು ಡಯಾಫ್ರಮ್ ನ ಕಟ್ಟಾಕಿ ಒಂದು ಕೋಲ್ ತಗೊಂಡು ಢಮ್ ಅಂತ ಬಾರಿಸ್ತಿರಲ್ಲ, ಸೊ ಅದನ್ನ ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡೋಣ. ಸೊ ಹೌ ದ ಸೌಂಡ್ ಈಸ್ ಪ್ರೊಡ್ಯೂಸ್ ಅಂಡ್ ಹೌ ದ ಸೌಂಡ್ ಪ್ರಾಪಗೇಟ್ಸ್. ತೀರಾ ಸ್ಲೋ ಮೋಷನ್ ಅಲ್ಲಿ ನೋಡ್ಬೇಕಾಗತ್ತೆ, ಆಕ್ಚುಲಿ ತುಂಬಾ ಫಾಸ್ಟ್ ಆಗತ್ತೆ ಆ ಪ್ರೋಸೆಸ್ ಎಲ್ಲ, ಅದನ್ನ ನಾವು ಸ್ಲೋ ಮೋಷನ್ ಅಲ್ಲಿ ನೋಡೋಣ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಡಸ್ ದ ಸೌಂಡ್ ಪ್ರಾಪಗೇಟ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಎ ಡ್ರಮ್. ಡ್ರಮ್ ನೋಡಿದಿರಲ್ಲ, ಡಯಾಫ್ರಮ್ ಹಾಕಿರ್ತಾರೆ, ಒಂದು ಕೋಲ್ ತಗೊಂಡು ರಪ್ ಅಂತ ಬಾರಿಸಿದ್ರೆ ಢಮ್ ಅನ್ನತ್ತೆ, ಈ ಡಯಾಫ್ರಮ್ ಏನಾಗುತ್ತೆ, ವೈಬ್ರೇಟ್ ಆಗತ್ತೆ. ಸೊ ಈಗ ಈ ಡಯಾಫ್ರಮ್ ನಾನು ಈ ತರ ಬರಿತೀನಿ. ಸೊ ಐ ವಿಲ್ ರೈಟ್ ದ ಡಯಾಫ್ರಮ್ ಲೈಕ್ ದಿಸ್. ಒಂದ್ ಕಡೆ ಇರ್ತಕ್ಕಂಥ ಡಯಾಫ್ರಮ್ ನ ಸೊ ಐ ವಿಲ್ ರೈಟ್ ದಿಸ್. ಸೊ ನಾವು ಬೀಟ್ ಮಾಡಿದಾಗ, ಹೊಡೆದಾಗ ಈ ಡಯಾಫ್ರಮ್ ಏನಾಗುತ್ತೆ, ಮುಂದಕ್ಕೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ, ಹೌದಾ? ಡಯಾಫ್ರಮ್ ಆಸಿಲೇಟ್ ಆಗುತ್ತೆ ತಾನೆ, ಆ ಆಸಿಲೇಟ್ ಆದಾಗೆ ನಿಮ್ಗೆ ಸೌಂಡ್ ಪ್ರೊಡ್ಯೂಸ್ ಆಗೋದು. ಆ ಸೌಂಡ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ, ಲೆಟ್ ಅಸ್ ಸಿ. ಸೊ ಈಗ ಈ ರೀಜನ್ ಅನ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಅನ್ಡಿಸ್ಟರ್ಬ್ಡ್ ಮೀಡಿಯಂ. ದಿಸ್ ಇಸ್ ದ ಅನ್ಡಿಸ್ಟರ್ಬ್ಡ್ ಮೀಡಿಯಂ. ಅನ್ಡಿಸ್ಟರ್ಬ್ಡ್ ಮೀಡಿಯಂ ಅಲ್ಲಿ ಪಾರ್ಟಿಕಲ್ಸ್ ರ್ಯಾಂಡಮ್ ಆಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಹೌದಾ? ಸೊ ದಿಸ್ ಈಸ್ ಅನ್ಡಿಸ್ಟರ್ಬ್ಡ್ ಮೀಡಿಯಂ. ದಿಸ್ ಇಸ್ ಅನ್ಡಿಸ್ಟರ್ಬ್ಡ್ ಮೀಡಿಯಂ. ಇದೇನಿದು, ಡಯಾಫ್ರಮ್ ಆಫ್ ದ ಡ್ರಮ್. ಡಯಾಫ್ರಮ್ ಆಫ್ ಡ್ರಮ್. ಸೊ ನಿಮ್ಮ ಮಾರ್ಚಿಂಗ್ ಡ್ರಮ್ ಇರುತ್ತಲ್ಲ, ಯೂಶಲಿ ಸ್ಕೂಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಅದನ್ನ ಹೊಡೆದಾಗ ಡಯಾಫ್ರಮ್ ಏನಾಗುತ್ತೆ, ಇಟ್ ವಿಲ್ ಆಸಿಲೇಟ್, ಅಂದ್ರೆ ಮುಂದಕ್ಕೆ ಬರುತ್ತೆ, ಎಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ, ಎಂದಕ್ಕೆ ಹೋಗುತ್ತೆ, ತುಂಬಾ ಕ್ವಿಕ್ ಆಗುತ್ತೆ. ಇದನ್ನ ನಾವು ಸ್ಲೋ ಮೋಷನ್ ಅಲ್ಲಿ ನೋಡೋಣ ಯಾವ ತರ ಹೋಗುತ್ತೆ ಅಂತ. ಸೊ ಲೆಟ್ ಅಸ್ ಅಸ್ಯೂಮ್ ಓನ್ಲಿ ದಿಸ್ ಪೋರ್ಷನ್, ಇಷ್ಟು ಪೋರ್ಷನ್ ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಈಗ ಆಸಿಲೇಟ್ ಆಗ್ತಿರ್ಬೇಕಾದ್ರೆ ಜಸ್ಟ್ ಅಸ್ಯೂಮ್ ನೀವು ಕೋಲ್ ತಗೊಂಡು ಒನ್ ರಪ್ ಅಂತ ಬಾರಿಸಿದ್ರಿ, ಯಾವ್ದಕ್ಕೆ, ಡ್ರಮ್ಗೆ, ಫ್ರೆಂಡ್ಗಲ್ಲ ಡ್ರಮ್ಗೆ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ಸ್ಟ್ರೂಮೆಂಟಲ್ ಡ್ರಮ್. ಪಿ ಟಿ ಸರ್ ಕೊಡ್ತಾರಲ್ಲ ಡ್ರಮ್, ಆ ಡ್ರಮ್ಗೆ ಕೋಲ್ ಅದು ಸ್ಟಿಕ್ ಇರುತ್ತಲ್ಲ, ತಗೊಂಡು ರಪ್ ಅಂತ ಬಾರಿಸಿದ್ರೆ ಸೊ ಇದೇನಾಯ್ತು, ಒಂಚೂರು ಮುಂದಕ್ಕೆ ಬಂತು ಅಂತ ಅನ್ಕೊಳ್ಳೋಣ. ಸೊ ಅದೇ ಮೀಡಿಯಂ ಅಲ್ಲಿ ಈ ಡಯಾಫ್ರಮ್ ಏನಾಯ್ತು, ಒಂಚೂರು ಮುಂದಕ್ಕೆ ಬಂತು, ಆಸಿಲೇಟ್ ಆಗ್ತಾ ಇರುತ್ತೆ, ಒಂದ್ ಸ್ಟೆಪ್ ಮುಂದಕ್ಕೆ ಬಂತು. ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಎಲ್ಲ ಇಲ್ಲಿ ಅಕ್ಯುಮುಲೇಟ್ ಆಯ್ತು, ಒಂಚೂರು ಅಕ್ಯುಮುಲೇಟ್ ಆಯ್ತು, ಹೌದಾ? ಸೊ ನಾರ್ಮಲ್ ಆಗಿ ಇನ್ನು ಹಾಗೆ ಇತ್ತು, ಇನ್ನು ಮಿಕ್ಕಿದೆಲ್ಲ ಅದೇ ತರ ಇದೆ. ಒಂಚೂರು ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು, ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಆಗೇ ಇದೆ. ಈ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತಕ್ಕಂಥ ರೀಜನ್ ನ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ದಟ್ ಆಸ್ ಕಂಪ್ರೆಷನ್. ಒಂದು ಕಂಪ್ರೆಷನ್ ಕ್ರಿಯೇಟ್ ಆಯ್ತು ಈ ರೀಜನ್ ಅಲ್ಲಿ, ಕಂಪ್ರೆಷನ್ ಕ್ರಿಯೇಟ್ ಆಯ್ತು, ಕಂಪ್ರೆಷನ್. ಈಗ ಡಯಾಫ್ರಮ್ ಮುಂದಕ್ಕೆ ಹೋಯ್ತು, ಈಗ ಏನಾಗುತ್ತೆ, ಹಿಂದಕ್ಕೆ ಬರುತ್ತೆ, ಹೌದಾ? ಈ ರೀಜನ್ ಅಲ್ಲಿ ಈಗ ಪಾರ್ಟಿಕಲ್ಸ್ ಈ ತರ ಅಕ್ಯುಮುಲೇಟ್ ಆಗಿದೆ, ಹೈ ಪ್ರೆಷರ್ ರೀಜನ್ ಕ್ರಿಯೇಟ್ ಆಗಿದೆ. ಈಗ ಇದನ್ನೇನಂತ ಕರಿತೀವಿ, ಕಂಪ್ರೆಷನ್ ಅಂತ ಕರಿತೀವಿ. ಈ ಡಯಾಫ್ರಮ್ ಮತ್ತೆ ವಾಪಸ್ ಬಂತು, ಇಲ್ಲಿಗೆ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ವಾಪಸ್ ಬಂತು. ಈಗ ಈ
ಕಂಪ್ರೆಷನ್ ಅಲ್ಲೇ ರಿಟೈನ್ ಆಗಿರತ್ತೆ, ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಮುಂದಕ್ಕೆ ಕಳಿಸ್ಬಿಟ್ಟಿದೆ ಆಲ್ರೆಡಿ. ಇಲ್ಲಿ ಏನಾಗಿದೆ, ಕಮ್ಮಿ ಡೆನ್ಸ್ ಪಾರ್ಟಿಕಲ್ಸ್ ಇದೆ. ಸೊ ಅಗೈನ್ ದೆರ್ ಈಸ್ ಎ ಫಾರ್ಮೇಶನ್ ಆಫ್ ರೇರ್ ಫ್ರಾಕ್ಷನ್. ಇಲ್ಲಿ ಕಂಪ್ರೆಷನ್ ಕ್ರಿಯೇಟ್ ಆಗಿದೆ, ಇಲ್ಲಿ ರೇರ್ ಫ್ರಾಕ್ಷನ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಈ ಪಾರ್ಟಿಕಲ್ಸ್ನೆಲ್ಲ ಮುಂದಕ್ಕೆ ತಳ್ಳಿ ಈ ರೀಜನ್ ಕಳಿಸ್ಕೊಡ್ತು. ಈಗೇನಾಗಿದೆ, ಎಲ್ಲಾ ಪಾರ್ಟಿಕಲ್ಸ್ ಇಲ್ಲಿ ಬಂದ ಅಕ್ಯುಮುಲೇಟ್ ಆಗಿದೆ, ಇಲ್ಲಿ ಕಮ್ಮಿ ಪಾರ್ಟಿಕಲ್ ಇದೆ. ಅಂದ್ರೆ ಕಮ್ಮಿ ಪಾರ್ಟಿಕಲ್ ಇದ್ರೆ ರೇರ್ ಫ್ರಾಕ್ಷನ್ ಕ್ರಿಯೇಟ್ ಆಯ್ತು, ಹೌದಾ? ಸೊ ನೆಕ್ಸ್ಟ್ ಒಂಚೂರು ಹಿಂದಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ, ಇಲ್ಲಿಂದ ಹಿಂದಕ್ಕೆ ಹೋಗುತ್ತೆ. So again there is a creation of rare fraction in the medium. So ಆ ಕಂಪ್ರೆಷನ್ ಅಲ್ಲೇ ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಆಸಿಲೇಷನ್ ಆದಾಗ, ಜಸ್ಟ್ ಅಸ್ಯೂಮ್, ಸೊ ಇದು ಕಂಪ್ರೆಷನ್, ಇದು ರೇರ್ ಫ್ರಾಕ್ಷನ್. ಮತ್ತೆ ಇನ್ನೊಂದು ಆಸಿಲೇಷನ್ ಆಗಾದಾಗ ಈ ಕಂಪ್ರೆಷನ್ ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಹಿಂದಕ್ಕೆ ಬಂದಾಗ ರೇರ್ ಫ್ರಾಕ್ಷನ್, ಇನ್ನೊಂದು ವೈಬ್ರೇಷನ್ ಆದಾಗ ಈ ಕಂಪ್ರೆಷನ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ. ಈ ತರ ಕಂಟಿನ್ಯೂಸ್ ಆಗಿ ಆಸಿಲೇಟ್ ಆಗ್ತಾ ಇದ್ರೆ ಕಂಪ್ರೆಷನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸೌಂಡ್. ಸೊ ಇದೇನಿದು, ಡಯಾಫ್ರಮ್ ಆಫ್ ಎ ಡ್ರಮ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡ್ರಮ್. ಇದು ಆಸಿಲೇಟ್ ಆಗ್ತಾ ಇದ್ರೆ ಕಂಪ್ರೆಷನ್, ರೇರ್ ಫ್ರಾಕ್ಷನ್. ಇವನ್ ನಿಮ್ಮ ಸ್ಪೀಕರ್ ಅಲ್ಲಿ ಕೂಡ ಅದೇ ತರ ಆಗೋದು. ನಾನು ಸಿಮ್ಯುಲೇಷನ್ ತೋರಿಸ್ನಲ್ಲ, ಈಗ ಆ ಸ್ಪೀಕರ್ ಅಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ, ಆ ಡಯಾಫ್ರಮ್ ಇದೆಯಲ್ಲ, ಆ ಡಯಾಫ್ರಮ್ ಝುಮ್ ನೀವು ಬೇಸ್ ಇರ್ತಕ್ಕಂಥ ಒಳ್ಳೆ ಸ್ಪೀಕರ್ಸ್ ಅಲ್ಲಿ ಗಮನಿಸಬಹುದು ಎಷ್ಟು ಸ್ಪೀಡ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ಇಷ್ಟು ಕ್ವಿಕ್ ಆಗಿ ಸ್ಲೋ ಮೋಷನ್ ಅಲ್ಲಿ ನೋಡಿದ್ರೆ ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಬೇಕಾದ್ರೆ ನೀವು ಸ್ಪೀಕರ್ ಡಯಾಫ್ರಮ್ ಅಂತ ಬೇಕಾದ್ರೂ ಅನ್ಕೋಬಹುದು. ಸೊ ಈ ಕಂಪ್ರೆಷನ್ ಮುಂದಕ್ಕೆ ಹೋಗುತ್ತೆ, ಮತ್ತೆ ಹಿಂದಕ್ಕೆ ಬರುತ್ತೆ, ಮತ್ತೆ ಹಿಂದಕ್ಕೆ ಬಂದಾಗ ರೇರ್ ಫ್ರಾಕ್ಷನ್ ಆಗುತ್ತೆ, ಆ ಕಂಪ್ರೆಷನ್ ಒಂಚೂರು ಮುಂದಕ್ಕೆ ಹೋಗಿರುತ್ತೆ. ನೆಕ್ಸ್ಟ್ ಅನದರ್ ಆಸಿಲೇಷನ್, ಅನದರ್ ಕಂಪ್ರೆಷನ್ ಕ್ರಿಯೇಟೆಡ್, ಅಗೈನ್ ಇಟ್ ಮೂವ್ಸ್ ಫಾರ್ವರ್ಡ್. ಸೊ ಐ ಹ್ಯಾವ್ ಸೀನ್ ದಟ್ ಇನ್ ದ ಸ್ಕ್ರೀನ್. ಸೊ ನೌ ಹಿಯರ್ ಯು ನೀಡ್ ಟು ನೋಟಿಸ್ what is the normal atmospheric pressure. 101.3 kilopascal. ಹೌದಾ? 101.3 kilopascal is the atmospheric pressure. So ಇದನ್ನ ನಾವು 100 kilopascal ಅಂತ, ನಿಯರ್ಲಿ 100 kilopascal ಅಂತ ತಗೊಳ್ಳೋಣ. 1.3 ನ ಇಗ್ನೋರ್ ಮಾಡಿ. ಸೊ ಅಥವಾ 10⁵ ಪ್ಯಾಸ್ಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್? 10⁵ ಪ್ಯಾಸ್ಕಲ್. 10⁵ ಪ್ಯಾಸ್ಕಲ್. ಈಗ ಪಾರ್ಟಿಕಲ್ಸ್ ಎಲ್ಲ ಹತ್ರ ಆಯ್ತು, ಮತ್ತೆ ದೂರ ಆದಾಗ ಪಾರ್ಟಿಕಲ್ಸ್ ದೂರ ಆಯ್ತು. ಆಫ್ಟರ್ ಸರ್ಟನ್ ಟೈಮ್, ಸ್ವಲ್ಪ ವೈಬ್ರೇಷನ್ಸ್ ಆದ್ಮೇಲೆ ಏನಿರುತ್ತೆ ಸಿಚುವೇಶನ್, ಲೆಟ್ ಮಿ ರೈಟ್ ಹಿಯರ್. ಒಂದು ನಿಮಿಷ. ಸೊ ದಿಸ್ ಇಸ್ ಅ ಸಿಚುವೇಶನ್ after certain number of vibrations of the diaphragm certain required oscillation ಆದಾಗ ನಮಗೆ ಈ ತರ ಸಿಚುವೇಶನ್ ಬಂದಿರುತ್ತೆ. ಓಕೆ, ಸೊ ಈ ರೀಜನ್ ನಾವು ಕಂಪ್ರೆಷನ್ ಅಂತ ಕರಿತೀವಿ, ಈ ರೀಜನ್ ನಾವು ರೇರ್ ಫ್ರಾಕ್ಷನ್ ಅಂತ ಕರಿತೀವಿ. ಅಗೈನ್ ಕಂಪ್ರೆಷನ್, ರೇರ್ ಫ್ರಾಕ್ಷನ್, ಕಂಪ್ರೆಷನ್, ರೇರ್ ಫ್ರಾಕ್ಷನ್, ಕಂಪ್ರೆಷನ್. ಈಗ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪೂರ್ತಿ ಮೀಡಿಯಂ ಅಲ್ಲಿ, ನಾರ್ಮಲ್ ಅನ್ಡಿಸ್ಟರ್ಬ್ಡ್ ಮೀಡಿಯಂ ಅಲ್ಲಿ 10⁵ ಇತ್ತು, ಹೌದಾ? ಈಗ ಪಾರ್ಟಿಕಲ್ಸ್ ಎಲ್ಲ ಒಂದ್ ಕಡೆಗೆ ಸೇರಿದಾಗ ಪ್ರೆಷರ್ ಜಾಸ್ತಿ ಆಗತ್ತಾ, ಕಮ್ಮಿ ಆಗತ್ತಾ? ಜಾಸ್ತಿ ಆಗ್ಲೇಬೇಕು, ಹೌದಾ? ಇಲ್ಲೇನಾಗತ್ತೆ, ಕಮ್ಮಿ ಆಗತ್ತೆ, ಇಲ್ಲಿ ಜಾಸ್ತಿ ಆಗತ್ತೆ, ಇಲ್ಲಿ ಕಮ್ಮಿ ಆಗತ್ತೆ, ಇಲ್ಲಿ ಜಾಸ್ತಿ ಆಗತ್ತೆ, ಇಲ್ಲಿ ಕಮ್ಮಿ ಆಗತ್ತೆ. ಅದೇ ತರ ಇಲ್ಲಿ ಪಾರ್ಟಿಕಲ್ಸ್ ಜಾಸ್ತಿ ಇದೆ, ಈ ರೀಜನ್ ಅಲ್ಲಿ ಡೆನ್ಸಿಟಿ ನಾರ್ಮಲ್ ಡೆನ್ಸಿಟಿಗಿಂತ ಜಾಸ್ತಿ ಇದೆ. ಲೆಟ್ ಅಸ್ ಅಸ್ಯೂಮ್ ದ ಡೆನ್ಸಿಟಿ ಆಫ್ ದ ನಾರ್ಮಲ್ ಅಟ್ಮಾಸ್ಫಿಯರ್. ಲೆಟ್ ಮೀ recall that one. Density of the normal atmosphere is 1.225 kg per meter cube. Density is 1.225 kg per meter cube. So ಇಷ್ಟು ಡೆನ್ಸಿಟಿ ಇರ್ತಕ್ಕಂಥ ನಾರ್ಮಲ್ ಆಗಿರ್ತಕ್ಕಂಥ ಅಟ್ಮಾಸ್ಫಿಯರ್ ಕಂಪ್ರೆಷನ್ಸ್, ರೇರ್ ಫ್ರಾಕ್ಷನ್ಸ್ ಕ್ರಿಯೇಟ್ ಆದಾಗ ಈ ರೀಜನ್ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ, ಈ ರೀಜನ್ ಅಲ್ಲಿ ಡೆನ್ಸಿಟಿ ಕಮ್ಮಿ ಇದೆ, ಜಾಸ್ತಿ ಇದೆ, ಕಮ್ಮಿ ಇದೆ, ಜಾಸ್ತಿ ಇದೆ, ಕಮ್ಮಿ ಇದೆ, ಜಾಸ್ತಿ ಇದೆ, ಕಮ್ಮಿ ಇದೆ, ಹೌದಾ? ಸೊ ಡೆನ್ಸಿಟಿ ಜಾಸ್ತಿ, ಡೆನ್ಸಿಟಿ ಕಮ್ಮಿ, ಡೆನ್ಸಿಟಿ ಜಾಸ್ತಿ, ಡೆನ್ಸಿಟಿ ಕಮ್ಮಿ, ಡೆನ್ಸಿಟಿ ಜಾಸ್ತಿ, ಡೆನ್ಸಿಟಿ ಕಮ್ಮಿ, ಜಾಸ್ತಿ ಕಮ್ಮಿ. ಸೊ ಕಂಪ್ರೆಷನ್, ರೇರ್ ಫ್ರಾಕ್ಷನ್, ಕಂಪ್ರೆಷನ್, ರೇರ್ ಫ್ರಾಕ್ಷನ್, ಕಂಪ್ರೆಷನ್, ರೇರ್ ಫ್ರಾಕ್ಷನ್. ಮೋರ್ ಪ್ರೆಷರ್, ಲೆಸ್ ಪ್ರೆಷರ್, ಮೋರ್ ಪ್ರೆಷರ್, ಲೆಸ್ ಪ್ರೆಷರ್, ಮೋರ್ ಪ್ರೆಷರ್, ಲೆಸ್ ಪ್ರೆಷರ್, ಮೋರ್ ಪ್ರೆಷರ್. ಈ ತರ ಪ್ರೆಷರ್ ವೇವ್ಸ್ ಕ್ರಿಯೇಟ್ ಆಗತ್ತೆ. ಸೊ ಅಂದ್ರೆ ಪ್ರೆಷರ್ ವೇರಿಯೇಷನ್ ಆಗ್ತಿದೆ. ಅರೆ ವೇವ್ ಅಂದ್ರೆ ನಿಮ್ಗೆ ಪಾರ್ಟಿಕಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಸೊ ನನ್ನ ಮೈಂಡ್ ಅಲ್ಲಿ ಏನೋ ಒಂದು ಪ್ಯಾರಾಮೀಟರ್ ಸೊ ವೇರಿ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ವೇರಿ ಆಗ್ತದೆ, ಅದನ್ನ ಕೂಡ ವೇವ್ ಅಂತ ಅನ್ಕೋಬಹುದು. ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಆಲ್ಸೋ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವೇವ್. ಸೊ ಅಂದ್ರೆ ಕರೆಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ, ಅದು ಕೂಡ ಒಂಥರ ವೇವ್. ಇಲ್ಲಿ ಪ್ರೆಷರ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ. ಸೊ ನೀವು ಅನ್ಕೊಂಡಿರ್ಬೋದು ಸರ್ ಪ್ರೆಷರ್
ಪ್ಲಾಟ್ ಮಾಡಿದ್ರೆ, ಈಗ ಪ್ಲಾಟ್ ಏನಾದರೂ ಮಾಡಿದ್ರೆ ಗ್ರಾಫ್ನ, ಇದು P0 ಅಂತ ಅನ್ಕೊಳ್ಳೋಣ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಈ ರೀಜನ್ಗೆ ಬಂದಾಗ ಹೈ ಪ್ರೆಷರ್ ಇದೆ, ಈ ರೀಜನ್ಗೆ ಬಂದಾಗ ಲೋ ಪ್ರೆಷರ್ ಇದೆ, ಈ ರೀಜನ್ಗೆ ಬಂದಾಗ ಹೈ ಪ್ರೆಷರ್ ಇದೆ, ಈ ರೀಜನ್ಗೆ ಬಂದಾಗ ಲೋ ಪ್ರೆಷರ್ ಇದೆ. ಸೊ ಈ ತರ ಅಂತ ಅನ್ಕೊಂಡಿರ್ಬೋದು. ಅಂದ್ರೆ ಸಡನ್ ಆಗಿ ಇನ್ಕ್ರೀಸ್ ಆಗಿ ಸಡನ್ ಆಗಿ ಡಿಕ್ರೀಸ್ ಆಗ್ತಿಲ್ಲ. ಇಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಕಂಪ್ರೆಷನ್ ಮಧ್ಯಭಾಗದಲ್ಲಿ ಜಾಸ್ತಿ ಪ್ರೆಷರ್ ಇದೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ದಿಸ್ ಇಸ್ ರಾಂಗ್ ಅಸಂಪ್ಷನ್. ಅಂದ್ರೆ ಇಲ್ಲೆಲ್ಲ ಥ್ರೂ ಔಟ್ ಕಂಪ್ರೆಷನ್ ಪ್ರೆಷರ್ ಸೇಮ್ ಇರುತ್ತೆ ಅಂತ ಹೇಳ್ತಿಲ್ಲ ನಾನು. ಸೊ ಥ್ರೂ ಔಟ್ ರೇರ್ ಫ್ರಾಕ್ಷನ್ ಪ್ರೆಷರ್ ಕಮ್ಮಿ ಇರುತ್ತೆ ಅಂತ ಹೇಳ್ತಿಲ್ಲ. ಮಿಡ್ಲ್ ಆಫ್ ದ ಕಂಪ್ರೆಷನ್ ಪ್ರೆಷರ್ ಇಸ್ ಹೈ ಇರುತ್ತೆ. ಸೊ ಫಾಲೋ ಮಾಡಿ. ಸೊ ಮಿಡ್ಲ್ ಆಫ್ ದ ಕಂಪ್ರೆಷನ್ ಪ್ರೆಷರ್ ಹೈ ಇರುತ್ತೆ. ಇನ್ ಸ್ವಲ್ಪ ಪಕ್ಕಕ್ಕೆ ಐ ವಿಲ್ ಶೋ ಹಿಯರ್, ಒಂದು ನಿಮಿಷ. ಐ ವಿಲ್ ಶೋ ಹಿಯರ್. ಕಂಪ್ರೆಷನ್ ಅಲ್ಲಿ ಮಿಡ್ಲ್ ಆಫ್ ದ ಕಂಪ್ರೆಷನ್ ಅಲ್ಲಿ ಪ್ರೆಷರ್ ಹೈ ಇರುತ್ತೆ. ಇನ್ ಸ್ವಲ್ಪ ಪಕ್ಕಕ್ಕೆ ಹೋಗಿ ಪ್ರೆಷರ್ ಸ್ವಲ್ಪ ಕಮ್ಮಿ ಆಯ್ತು, ಇನ್ ಸ್ವಲ್ಪ ಪ್ರೆಷರ್ ಪಕ್ಕಕ್ಕೆ ಹೋಗಿ ಪ್ರೆಷರ್ ಕಮ್ಮಿ ಆಯ್ತು. ಸೊ ಹಾಗೆ ರೇರ್ ಫ್ರಾಕ್ಷನ್ಸ್ ಹೋದ್ರೆ ಈಕ್ವಿಲಿಬ್ರಿಯಂ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಕಮ್ಮಿ ಆಗತ್ತೆ. ಕಾಣಿಸ್ತಿಲ್ಲ? ಕಮ್ಮಿ ಆಗುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಸ್ಟೆಪ್ ಫಂಕ್ಷನ್. ಸಡನ್ ಆಗಿ ಜಾಸ್ತಿ ಆಗೋದು ಮತ್ತೆ ಏಕ್ದಮ್ ಬಿದೋಗೋದು ಡಮ್ ಅಂತ ಆ ಥರ ಅಲ್ಲ. ಸೊ ಇಟ್ ಈಸ್ ಎ ಕಂಟಿನ್ಯೂಯಸ್ ಫಂಕ್ಷನ್. ಸೊ ಇಫ್ ಯು ಪ್ಲಾಟ್ ದ ಕರ್ವ್ ಆಫ್ ವೇರಿಯೇಷನ್ ಆಫ್ ಪ್ರೆಷರ್, the pressure will be highest in middle of the compression, and it is lowest in middle of the rare fraction. Again it is highest in middle of the compression. So itara vary aagta irate. So this is the variation of pressure with the displacement. Variation of pressure with the displacement. Pressure matte displacement plot ಮಾಡಿದ್ರೆ you will get this one. ಕರ್ವ್ ಈ ತರ ಬರುತ್ತೆ. ಅದೇ ತರ ಡೆನ್ಸಿಟಿನ ಪ್ಲಾಟ್ ಮಾಡಿದೆ. ಇಲ್ಲಿ ಪೂರ್ತಿ ಡೆನ್ಸಿಟಿ ಯೂನಿಫಾರ್ಮ್ ಆಗಿಲ್ಲ. ಅಫ್ಕೋರ್ಸ್ ಈ ರೀಜನ್ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ, ಬಟ್ ಸಡನ್ ಆಗಿ ಇನ್ಕ್ರೀಸ್ ಆಗಲ್ಲ. ಸೊ ಕಂಪ್ರೆಷನ್ ಅಲ್ಲೇ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಒಂಚೂರು ಡೆನ್ಸಿಟಿ ಜಾಸ್ತಿ ಆಯ್ತು, ಇಲ್ಲಿಂದ ಇನ್ ಸ್ವಲ್ಪ ಇಲ್ಲಿಗೆ ಹೋದ್ರೆ ಡೆನ್ಸಿಟಿ ಜಾಸ್ತಿ ಆಯ್ತು, ಮತ್ತೆ ಇಲ್ಲಿಂದ ಈ ಕಡೆಗೆ ಬಂದ್ರೆ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅಗೈನ್ ಡೆನ್ಸಿಟಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಫ್ ಸೇಮ್ ಕರ್ವ್. ಸೊ ದಿಸ್ ಈಸ್ ರೋ ನಾಟ್ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಡೆನ್ಸಿಟಿ 1.225 kg per meter cube. ಅಂದ್ರೆ sound wave you can visualize as a propagation of particle. Displacement wave ಅಂತಾನೂ ಅನ್ಕೋಬಹುದು, ಅಥವಾ ಪ್ರೆಷರ್ ವೇವ್ ಅಂತಾನೂ ಅನ್ಕೋಬಹುದು, ಅಥವಾ ಡೆನ್ಸಿಟಿ ವೇವ್ ಅಂತಾನೂ ಅನ್ಕೋಬಹುದು. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಪ್ರೆಷರ್ ವೇವ್, ಡಿಸ್ಪ್ಲೇಸ್ಮೆಂಟ್ ವೇವ್ ಅಂಡ್ ಡೆನ್ಸಿಟಿ ವೇವ್? ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಇನ್ ಡೀಟೇಲ್. ಸೊ ನಾವು ಇದನ್ನ ಪ್ರೂವ್ ಮಾಡ್ತೀವಿ. ಕಂಪ್ರೆಷನ್ ಇದು ಏನಿದು, ಫಸ್ಟ್ ವಿ ವಿಲ್ ಸಿ ದ ಥಿಯರಿಟಿಕಲಿ, ದೆನ್ ವಿ ವಿಲ್ ಪ್ರೂವ್ ಇಟ್ ಮ್ಯಾಥಮೆಟಿಕಲಿ. ಸೊ ಈಕ್ವೇಶನ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೇವ್ ಇದು ಎರೇಸ್ ಮಾಡ್ಲಾ? ಸೊ ಇದ್ರ ಮೇಲೆ ಏನು ಡಯಾಗ್ರಾಮ್ ಮೇಲೆ ಏನು ಕ್ವಶನ್ಸ್ ಬರಲ್ಲ, ಬಟ್ ಯು ಶುಡ್ ಹ್ಯಾವ್ ಎನ್ ಐಡಿಯಾ ಯಾವ ಥರ ಪ್ರಾಪಗೇಟ್ ಆಗುತ್ತೆ, ಯಾವ ಥರ ಪ್ರೆಷರ್ ವೇರಿ ಆಗುತ್ತೆ, ಯಾವ ಥರ ಡೆನ್ಸಿಟಿ ವೇರಿ ಆಗುತ್ತೆ. ಯು ಶುಡ್ ನೋ. ಸೊ ದಿಸ್ ಇಸ್ ದ ನಾರ್ಮಲ್ ಡೆನ್ಸಿಟಿ ಆಫ್ ದ ಅಟ್ಮಾಸ್ಫಿಯರ್, ನಾರ್ಮಲ್ ಆವರೇಜ್ ಡೆನ್ಸಿಟಿ ಆಫ್ ದ ಅಟ್ಮಾಸ್ಫಿಯರ್. ದಿಸ್ ಇಸ್ ದ ಪ್ರೆಷರ್ ಅಟ್ ದ ಸಿ ಲೆವೆಲ್. ನಾರ್ಮಲ್ ಆಗಿ ನಾವು ಯಾವುದೇ ರೀಜನ್ ಅಲ್ಲಿ ಕರ್ನಾಟಕದ ಮೋಸ್ಟ್ ಆಫ್ ದ ರೀಜನ್ಸ್ ಅಲ್ಲಿ ಅಷ್ಟೇ ಇರುತ್ತೆ, ಜಾಸ್ತಿ ಏನು ವೇರಿ ಆಗಲ್ಲ. ಸೊ ಹೈಟ್ ಜಾಸ್ತಿ ಆಗ್ತಿದ್ದಷ್ಟು ಅಫ್ಕೋರ್ಸ್ ಇಟ್ ವೇರಿ ಆಗುತ್ತೆ, ಬಟ್ ಅಷ್ಟೊಂದು ವೇರಿಯೇಷನ್ ಆಗಲ್ಲ. ಸ್ಮಾಲ್ ವ್ಯಾಲ್ಯೂ ವೇರಿ ಆಗುತ್ತೆ. ವಿ ಕ್ಯಾನ್ ಇಗ್ನೋರ್ ದಟ್ ಒನ್. ಆವರೇಜ್ ಆಗಿ ಇಷ್ಟಿರುತ್ತೆ ಅಂತ ಅನ್ಕೊಳ್ಳೋಣ. ಆಕ್ಚುಲಿ 101.3 ಕಿಲೋ ಪ್ಯಾಸ್ಕಲ್. ಇದನ್ನ ನಾನು 10⁵ ಪ್ಯಾಸ್ಕಲ್ ಅಂತ ರಫ್ ಆಗಿ ತಗೊಂತೀನಿ. ಅಂದ್ರೆ ಮಿಡ್ಲಲ್ಲಿ ಇದ್ದಾಗ 10⁵ ಗಿಂತ ಜಾಸ್ತಿ ಇರುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ +5 ಅಥವಾ +10 ಅಂತ ಅನ್ಕೊಳ್ಳೋಣ. ಸೊ ಐ ವಿಲ್ ಅರೇಸ್ ದಿಸ್ ಒನ್. ಇನ್ ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡ್ತೀನಿ ನೋಡಿ. ಸೊ ಎಲ್ಲಿಂದ ಯಾವ ಕ್ವಶನ್ ಬರುತ್ತೋ ಗೊತ್ತಿಲ್ಲ. ಯು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಸೊ ಒಂದು ಕಂಪ್ರೆಷನ್, ಒಂದು ರೇರ್ ಫ್ರಾಕ್ಷನ್ ಬರೀತೀನಿ, ಸ್ವಲ್ಪ ದೊಡ್ಡದಾಗಿ ಬರೀತೀನಿ, so that it will be helpful for understanding. Assume this is the compression. And this is the rare fraction. ಇದು ರೇರ್ ಫ್ರಾಕ್ಷನ್, ಇದು ಕಂಪ್ರೆಷನ್ ಅಂತ ಅನ್ಕೊಳ್ಳೋಣ. ಸೊ ಈಗ ನಾರ್ಮಲ್ ಅಟ್ಮಾಸ್ಫಿಯರಿಗೆ ಎಷ್ಟು? 10⁵ ಪ್ಯಾಸ್ಕಲ್. ಹೌದಾ? 10⁵ ಪ್ಯಾಸ್ಕಲ್. ಈಗ ಮಿಡ್ಲ್ ಆಫ್ ದ ಕಂಪ್ರೆಷನ್ಗೆ ಬಂದ್ರೆ 10⁵ +10 ಆಗಿರುತ್ತೆ ಅಂತ ಅನ್ಕೊಳ್ಳೋಣ, 10 ಪ್ಯಾಸ್ಕಲ್. ಇಲ್ಲಿಂದ ಒಂಚೂರು ಪಕ್ಕಕ್ಕೆ ಹೋದ್ರೆ ಈ ವೇರಿಯೇಷನ್ ಕಮ್ಮಿ ಆಗುತ್ತೆ. 10⁵ +9, 10⁵ +8, 10⁵ +5.
ಸೊ ಫೈನಲಿ ಇಲ್ಲಿಗೆ ಬಂದಾಗ 10⁵ ಆಗಿರುತ್ತೆ ಎಲ್ಲಿ ಇನ್ ಬಿಟ್ವೀನ್ ಕಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್. ಮತ್ತೆ ಇಲ್ಲಿ ಹೋಗಿ ಈ ಕಡೆಗೆ ಹೋಗ್ತಾ ಹೋಗ್ತಾ ಈ ಪ್ರೆಷರ್ ಕಮ್ಮಿ ಆಗತ್ತೆ. ಸೊ ಎಕ್ಸಾಕ್ಟ್ಲಿ ಮಿಡ್ಲ್ ಆಫ್ ದ ರೇರ್ ಫ್ರಾಕ್ಷನ್ಗೆ ಬಂದಾಗ 10⁵ ಮೈನಸ್ 10 ಪ್ಯಾಸ್ಕಲ್ ಆಗಿರುತ್ತೆ. ಸೊ ದಿಸ್ ಇಸ್ ದ ವೇರಿಯೇಷನ್ ಆಫ್ ಪ್ರೆಷರ್. ಸೊ ಸಡನ್ ಆಗಿ ಏನು ಇನ್ಕ್ರೀಸ್ ಆಗಲ್ಲ, ಸಡನ್ ಆಗಿ ಏನು ಡಿಕ್ರೀಸ್ ಆಗಲ್ಲ. ಸೊ ಕಂಪ್ರೆಷನ್ ಮಿಡ್ಲ್ ಅಲ್ಲಿ ಪ್ರೆಷರ್ ನಿಮಗೆ ಹೈಯೆಸ್ಟ್ ಇರುತ್ತೆ. ಆ ಮಿಡ್ಲ್ ಇಂದ ಒಂಚೂರು ಹೋಗಿ ಕಮ್ಮಿ ಆಗುತ್ತೆ, ಇನ್ನೊಂಚೂರು ಕಮ್ಮಿ ದೂರ ಹೋಗಿ ಕಮ್ಮಿ ಆಗುತ್ತೆ, ಇನ್ನೊಂಚೂರು ದೂರ ಹೋಗಿ ಕಮ್ಮಿ ಆಗುತ್ತೆ. ಸೊ ಅದೇ ತರ ರೇರ್ ಫ್ರಾಕ್ಷನ್ ಮಿಡ್ಲ್ ಅಲ್ಲಿ ಪ್ರೆಷರ್ ಏನಾಗುತ್ತೆ ಲೀಸ್ಟ್ ಇರುತ್ತೆ, ಇನ್ನೊಂಚೂರು ಆ ಕಡೆ ಹೋಗಿ ಜಾಸ್ತಿ ಆಗುತ್ತೆ, ಇನ್ನೊಂಚೂರು ಆ ಕಡೆ ಹೋಗಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಹೌ ಪ್ರೆಷರ್ ವೇರೀಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ವಿ ವಿಲ್ ಸಿ ಹೌ ದ ಈಕ್ವೇಶನ್ ಇಸ್ ರೆಪ್ರೆಸೆಂಟೆಡ್. ಪ್ರೆಷರ್ ಯಾವ ತರ, ಅದೇ ತರ ಡೆನ್ಸಿಟಿ ಕೂಡ ಅಷ್ಟೇ. ಮಿಡ್ಲ್ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಇನ್ನೊಂಚೂರು ಆ ಕಡೆ ಹೋಗಿ ಕಮ್ಮಿ ಆಗುತ್ತೆ, ಇನ್ನೊಂಚೂರು ಆ ಕಡೆ ಹೋಗಿ ಕಮ್ಮಿ ಆಗುತ್ತೆ. ಈ ಮಿಡ್ಲ್ ಪೋರ್ಷನ್, ಇವೆರಡು ಮಧ್ಯದಲ್ಲಿ ಇರ್ತಕ್ಕಂಥ ಪೋರ್ಷನ್ ಅಲ್ಲಿ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಡೆನ್ಸಿಟಿ ಇರುತ್ತೆ, ಮತ್ತೆ ಹೋಗ್ತಾ ಹೋಗ್ತಾ ಇಲ್ಲಿ ಕಮ್ಮಿ ಆಗುತ್ತೆ, ಮತ್ತೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಇಟ್ ಕಂಟಿನ್ಯೂಸ್. ಸೊ ನಿಮಗೆ ಸೈನೋಸಾಯ್ಡಲ್ ಕರ್ವ್ ಬರುತ್ತೆ. ಸೈನೋಸಾಯ್ಡಲ್ ಕರ್ವ್ ಅಂದ್ರೆ ಸೈನ್ ಕರ್ವ್ ಮಾತ್ರ ಅಲ್ಲ, ಇಟ್ ಕ್ಯಾನ್ ಬಿ ಕಾಸ್ ಕರ್ವ್ ಆರ್ ಸೈನ್ ಕರ್ವ್. ಅದನ್ನ ನಾವು ಸೈನೋಸಾಯ್ಡಲ್ ಕರ್ವ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದ ಈಕ್ವೇಶನ್ ಆಫ್ sound wave in terms of displacement and pressure, also density. So S is equals to A sin of omega t minus kx is a displacement equation. Displacement equation of sound. Displacement equation of a sound wave. So ಈಗ pressure ಮತ್ತೆ density wave ನ ಬರೆದ್ರೆ ಇದಕ್ಕೂ ಸಿಮಿಲರ್ ಫೀಚರ್ಸ್ ಇರುತ್ತೆ. ಓನ್ಲಿ ಥಿಂಗ್ ವಿಚ್ ಇಸ್ ವೇರಿಂಗ್ ಇಸ್ ಎ ಫೇಸ್ ಡಿಫರೆನ್ಸ್ ಆಫ್ +π/2 ಫೇಸ್ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ವೇವ್ಗೂ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೇವ್ಗೂ ಪ್ರೆಷರ್ ವೇವ್ ಮತ್ತೆ ಡೆನ್ಸಿಟಿ ವೇವ್ಗೆ ಇವೆರಡು ಒಂದೇ ತರ ಬಿಹೇವ್ ಮಾಡುತ್ತೆ. ಇದಕ್ಕೂ ಇವೆರಡಕ್ಕೂ ಏನಪ್ಪ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ π/2 ಫೇಸ್ ಇಂಟ್ರೊಡ್ಯೂಸ್ ಆಗಿರುತ್ತೆ. ಈ ಟರ್ಮ್ ಇದೆಯಲ್ಲ ಇಲ್ಲಿ +π/2 ಇಂಟ್ರೊಡ್ಯೂಸ್ ಆಗುತ್ತೆ. ಇನ್ ರಿಮೈನಿಂಗ್ ಫೀಚರ್ಸ್ ಸೇಮ್ ಇರುತ್ತೆ. ಈ ಜಾಗದಲ್ಲಿ ಇನ್ನೊಂದೇನೋ ಕಾನ್ಸ್ಟೆಂಟ್ ಬರುತ್ತೆ. ಇದೇನಿದು ಎ ಅಂದ್ರೆ ಎ ಇಸ್ ಅ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಇಟ್ ಇಸ್ ದ ಆಂಪ್ಲಿಟ್ಯೂಡ್. ಅದೇ ತರ ಪ್ರೆಷರು ನಾರ್ಮಲ್ ಪ್ರೆಷರ್ಗಿಂತ ಎಲ್ಲಿಗೋ ಜಾಸ್ತಿವರೆಗೂ ಹೋಗುತ್ತಲ್ಲ, ಅದನ್ನ ಆಂಪ್ಲಿಟ್ಯೂಡ್ ಆಫ್ ಪ್ರೆಷರ್ ವೇವ್ ಅಂತ ಕರಿಬಹುದು. ಅಲ್ಲಿ ಎ ಅಂತ ಕರೆಯಲ್ಲ, ಇನ್ನೊಂದೇನೋ ಟರ್ಮ್ ಕೊಡೋಣ, ಡೆಲ್ಟಾ ಪಿ ನಾಟ್ ಅಂತ ಕೊಡೋಣ. ಡೆಲ್ಟಾ ಪಿ ನಾಟ್ ಅಂದ್ರೆ ನಾರ್ಮಲ್ ಪ್ರೆಷರ್ಗಿಂತ ಜಾಸ್ತಿ ಎಲ್ಲಿವರೆಗೂ ಹೋಯ್ತು ಪ್ರೆಷರ್, ಈ ಚೇಂಜ್ ಇನ್ ಪ್ರೆಷರ್ನ ಡೆಲ್ಟಾ ಪಿ ನಾಟ್ ಅಂತ ಕರಿತೀವಿ. ಅದೇ ತರ ಡೆನ್ಸಿಟಿ 1.225 ಏನೋ ಇತ್ತಲ್ಲ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂಗಿಂತ ಸರ್ಟಿನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಆ ಜಾಸ್ತಿ ಮ್ಯಾಕ್ಸಿಮಮ್ ವೇರಿಯೇಷನ್ ನಾವು ಡೆಲ್ಟಾ ರೋ ನಾಟ್ ಅಂತ ಕರೆಯೋಣ. ಮ್ಯಾಕ್ಸಿಮಮ್ ಚೇಂಜ್ ಇನ್ ದ ಡೆನ್ಸಿಟಿ, ಮ್ಯಾಕ್ಸಿಮಮ್ ಚೇಂಜ್ ಇನ್ ದ ಪ್ರೆಷರ್. ಸೊ ಈ ಇವೆರಡು ಈಕ್ವೇಶನ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಇಟ್ ವಿಲ್ ಬಿ ಎ ಫೇಸ್ ಡಿಫ್ರೆನ್ಸ್ ಆಫ್ 90 ಡಿಗ್ರಿ. ಸೊ ಇದನ್ನ ನಾವು ಕಾನ್ಸೆಪ್ಚುಯಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂಡ್ ಆಲ್ಸೋ ವಿ ವಿಲ್ ಡಿರೈವ್ ದ ಈಕ್ವೇಶನ್ ಅಂಡ್ ವಿ ವಿಲ್ ಕನ್ವಿನ್ಸ್ ಯು. ಈಕ್ವೇಶನ್ ಮ್ಯಾಥಮೆಟಿಕಲ್ ಆಗಿ ಡಿರೈವ್ ಮಾಡಿ ತೋರಿಸ್ತೀವಿ ಯಾವ ತರ ಈ ಈಕ್ವೇಶನ್ ನ ಬರೆಯೋದು ಅಂತ. ಸೊ ಲೆಟ್ ಅಸ್ ಸಿ ಹೌ ಇಟ್ ಈಸ್ ಡಿರೈವ್ಡ್. ಸೊ ಲೆಟ್ ಅಸ್ ಕನ್ಸಿಡರ್ ಎ ಡಿಸ್ಪ್ಲೇಸ್ಮೆಂಟ್ ವೇವ್. ಸೊ ಡಿಸ್ಪ್ಲೇಸ್ಮೆಂಟ್ ವೇವ್ ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ಬರೆಯೋಣ. ಸೊ ಲೆಟ್ ಮಿ ರೈಟ್ ದಿಸ್ ಆಸ್ ಎಕ್ಸ್ and this as displacement ಅಂದ್ರೆ x axis ಅಲ್ಲಿ equilibrium position ನ ಎಷ್ಟು ಮುಂದಕ್ಕೆ ಹೋಗಿದೆ ಅಥವಾ ಎಷ್ಟು ಹಿಂದಕ್ಕೆ ಹೋಗಿದೆ ಅದನ್ನ ಈ displacement wave indicate ಮಾಡುತ್ತೆ. So the displacement term indicate ಮಾಡುತ್ತೆ. So this is the displacement curve. So let us call this is the displacement curve. ಇದರ ಅರ್ಥ ಏನು? ಎಕ್ಸ್ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಪಾರ್ಟಿಕಲ್ ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ಗೆ ಬನ್ನಿ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಬಂದಿದೆ ಅಂದ್ರೆ ಈ ಪಾರ್ಟಿಕಲ್ ಇಲ್ಲಿರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ಡಿಸ್ಟೆನ್ಸ್ ಈ ಕಡೆಗೆ ಬಂದಿದೆ ಅಂತ ಮೀನಿಂಗ್. ಅರ್ಥ ಆಯ್ತಾ? ಅದೇ ತರ ಇನ್ನೊಂದು ಪಾರ್ಟಿಕಲ್ x2 ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಪಾರ್ಟಿಕಲ್ ನ ನೋಟಿಸ್ ಮಾಡಿ. ಈ ಪಾರ್ಟಿಕಲ್ ಇಷ್ಟು ಮೇಲೆ ಇಷ್ಟು ಗ್ರಾಫ್ ಅಲ್ಲಿ ಈ ತರ ತೋರಿಸಿದ್ರೆ ಇರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ ಅಂದ್ರೆ ಅನ್ಡಿಸ್ಟರ್ಬ್ಡ್ ಮೀಡಿಯಂ ಅಲ್ಲಿ ಇಲ್ಲಿರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ ಇಷ್ಟು ದೂರ ಮುಂದಕ್ಕೆ ಹೋಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಎವ್ರಿಥಿಂಗ್ ಇಸ್ ಸೇಮ್ ಆಸ್ ದಟ್ ಆಫ್ ಅಲ್ಲಿ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಆಸಿಲೇಟ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತೀವಿ. ಇವಾಗ ಏನಾಗ್ತಿದೆ ಎಕ್ಸ್ ಆಕ್ಸಿಸ್ ಅಲ್ಲೇ ಇಂಡಿಕೇಟ್ ಮಾಡ್ತಿರೋದ್ರಿಂದ ನಾವು ಇದನ್ನ ಈ ತರ ಬರೀತೀವಿ. ಸೊ ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್. ಸೊ ಇನ್ನು ಹಿಂದೆಗಡೆ ಇರತ್ತೆ ಬೇಕಾದ್ರೆ ದಿಸ್ ವಿಲ್ ಬಿ ಮೈನಸ್ ಎ ನೆಗೆಟಿವ್ ಎಕ್ಸ್ಪೋಸಿಷನ್ ಈ ತರ ಹೋಗಿರತ್ತೆ ಕರ್ವ್.
ನಾವು ಆರಿಜಿನ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಲೆಟ್ ಮೀ ಕಾಲ್ ದಿಸ್ ಪಾಯಿಂಟ್ ಆಸ್ O. Origin, this as maybe A, this point as B, this point as C, this point as D, etc. etc. It goes on. ಸೊ ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಗಮನಿಸಿ, ಇದೆಲ್ಲಿದೆ? ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲೇ ಇದೆ. ಇಟ್ ಈಸ್ ನಾಟ್ ಅಟ್ ಆಲ್ ಮೂವ್, ಇದು ಮೂವ್ ಆಗಿಲ್ಲ. ಈ ಕರ್ವ್ ಪ್ರಕಾರ ಓ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಇವೆಲ್ಲ ಪಾರ್ಟಿಕಲ್ಸ್ ಎಷ್ಟೆಷ್ಟು ದೂರದಲ್ಲಿದೆ ಅಂತ ನಾವು ಇದನ್ನ ಇಂಡಿಕೇಟ್ ಮಾಡಿದ್ವಿ. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೂವ್ ಆಗಿಲ್ಲ, ಹೌದಾ? ಮೂವ್ ಆಗಿಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಫಸ್ಟ್ ಈ ಪಾರ್ಟಿಕಲ್ ನ ಇಲ್ಲಿ ರೈಟ್ ಸೈಡ್ ಇರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಅಂದ್ರೆ ರೈಟ್ ಸೈಡ್ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಂದ್ರೆ ಲೆಟ್ ಮೀ ಕನ್ಸಿಡರ್ ಎ ಪಾರ್ಟಿಕಲ್ ಅಟ್ ಓ. ಇದರ ಪಕ್ಕದಲ್ಲಿ ರೈಟ್ ಸೈಡ್ ಇರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಹೋಗಿದೆ, ಅಂದ್ರೆ ರೈಟ್ ಸೈಡ್ ಬಂದಿದೆ. ಈ ಪಾರ್ಟಿಕಲ್ ಈ ಕಡೆಗೆ ಬಂದಿದೆ, ಅದು ನೈಬರಿಂಗ್ ಪಾರ್ಟಿಕಲ್. ಅದೇ ಲೆಫ್ಟ್ ನೈಬರಿಂಗ್ ಪಾರ್ಟಿಕಲ್ ಈ ಕಡೆ ಡೌನ್ ಸೈಡ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅಂದ್ರೆ ಈ ಪಾರ್ಟಿಕಲ್ ಈ ಕಡೆ ಹೋಗಿದೆ. ಅಂದ್ರೆ ಆ ಪಾರ್ಟಿಕಲ್ ಅಲ್ಲೇ ಬಿಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಈ ಕಡೆಗೊಂದು ಈ ಕಡೆಗೊಂದು, ಅಂದ್ರೆ ರೇರ್ ಫ್ರಾಕ್ಷನ್ ಕ್ರಿಯೇಟ್ ಆಯ್ತು. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದು ಓ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಓ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿ, ಅದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲೇ ಇದೆ. ಇಟ್ ಈಸ್ ನಾಟ್ ಮೂವ್, ಎಲ್ಲೂ ಹೋಗಿಲ್ಲ, ಅದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲೇ ಇದೆ. ಇದರ ಜಸ್ಟ್ ರೈಟ್ ಸೈಡ್ ಇರ್ತಕ್ಕಂಥ ಪಾರ್ಟಿಕಲ್ ಸ್ವಲ್ಪ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅಂದ್ರೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಈ ಕಡೆಗೆ ಹೋಗಿದೆ, ಇಲ್ಲಿರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್. ಅದೇ ತರ ಲೆಫ್ಟ್ ಸೈಡ್ ಇರ್ತಕ್ಕಂಥ ಪಾರ್ಟಿಕಲ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅಂದ್ರೆ ಈ ಕಡೆಗೆ ಹೋಗಿದೆ. ಸೊ ಈಗ ಈ ಪಾರ್ಟಿಕಲ್ ಅಲ್ಲೇ ಬಿಟ್ಬಿಟ್ಟು ನೈಬರಿಂಗ್ ಪಾರ್ಟಿಕಲ್ಸ್ ದೂರ ದೂರ ಹೋದ್ರೆ ಅಲ್ಲೇನ್ ಕ್ರಿಯೇಟ್ ಆಗುತ್ತೆ? ಲೋ ಪ್ರೆಷರ್ ರೀಜನ್ ಕ್ರಿಯೇಟ್ ಆಗುತ್ತೆ. ದಟ್ ಮೀನ್ಸ್ when the particle is at equilibrium position, its neighbors are moving away from each other. It creates a rare fraction, ಅಂದ್ರೆ ಲೋ ಪ್ರೆಷರ್ ರೀಜನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಒಂದು ಪಾರ್ಟಿಕಲ್ ನ ಬಿಟ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ದೂರ ದೂರ ಈ ಕಡೆಗೆ ಹೋದ್ರೆ ಅದೇನಾಗುತ್ತೆ? ರೇರ್ ಫ್ರಾಕ್ಷನ್. ಅದೇನಾದ್ರೂ ಒಂದ್ ಕಡೆಗೆ ಸೇರಿದಿದ್ರೆ ಕಂಪ್ರೆಷನ್ ಕ್ರಿಯೇಟ್ ಆಗ್ತಿತ್ತು, ಪ್ರೆಷರ್ ಜಾಸ್ತಿ ಇರ್ತಿತ್ತು. ಸೊ ದಟ್ ಮೀನ್ಸ್ ಇಫ್ ಯು ಪ್ಲಾಟ್ ದ ಲೆಟ್ ಮೀ ಪ್ಲಾಟ್ ದ pressure versus displacement. So let me call this as a displacement. This is the normal atmospheric pressure. This is the delta P in positive direction and this is minus delta P in negative direction. ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಆಲ್ರೆಡಿ ಹೇಳಿದ್ದೀನಿ ರೇರ್ ಫ್ರಾಕ್ಷನ್ ಅಲ್ಲಿ ಇದೆ. ರೇರ್ ಫ್ರಾಕ್ಷನ್ ಅಲ್ಲಿ ಪ್ರೆಷರ್ ಲೀಸ್ಟ್ ಇರತ್ತ, ಅಂದ್ರೆ ದಿಸ್ ಪ್ರೆಷರ್ ಕರ್ವ್ ಇಟ್ ಈಸ್ ಹ್ಯಾವಿಂಗ್ ದಿಸ್ ಪೊಸಿಷನ್, ಈ ಪೊಸಿಷನ್ ಇದೆ. ಸೊ ಈಗ ಲೆಟ್ ಮೀ ಕನ್ಸಿಡರ್ ದಿಸ್ ಪಾರ್ಟಿಕಲ್, ದ ಪಾರ್ಟಿಕಲ್ ವಿಚ್ ಇಸ್ ಅಟ್ ಪಾಯಿಂಟ್ ಎ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿ. ಎ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್, ಇದು ಎ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ಅದೆಲ್ಲಿದೆ? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ, ಹೌದಾ? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಯಾವ ಸೈಡ್ ಅಲ್ಲಿ ಇದೆ? ರೈಟ್ ಸೈಡ್ ಹೋಗಿದೆ, ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಹೋಗಿದೆ. ನೆಕ್ಸ್ಟ್ ಇದ್ರ ನೈಬರಿಂಗ್ ಪಾರ್ಟಿಕಲ್ ಏನಾಗಿದೆ? ಇದು ಕೂಡ ಅಷ್ಟೇ ಸ್ವಲ್ಪ ರೈಟ್ ಸೈಡ್ ಹೋಗಿದೆ. ಆಮ್ ಐ ರೈಟ್? ಅಗೈನ್ ಈ ಪಾರ್ಟಿಕಲ್ ಏನಾಗಿದೆ? ಸ್ವಲ್ಪ ರೈಟ್ ಸೈಡ್ ಹೋಗಿದೆ. ಎಲ್ಲಾ ಪಾರ್ಟಿಕಲ್ಸ್ ರೈಟ್ ಸೈಡ್ಗೆ ಶಿಫ್ಟ್ ಆಗಿದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ದಟ್ ಮೀನ್ಸ್ ದರ್ ಇಸ್ ನೋ ಚೇಂಜ್ ಇನ್ ದ ಪ್ರೆಷರ್. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಒಂಚೂರು ಎ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ ರೈಟ್ ಸೈಡ್ ಶಿಫ್ಟ್ ಆಗಿದೆ. ಅದರ ಹಿಂದ್ಗಡೆ ಇರ್ತಕ್ಕಂಥ ಪಾರ್ಟಿಕಲ್ ಸ್ವಲ್ಪ ರೈಟ್ ಸೈಡ್ ಶಿಫ್ಟ್ ಆಗಿದೆ. ಅದರ ಮುಂದ್ಗಡೆ ಇರ್ತಕ್ಕಂಥ ಪಾರ್ಟಿಕಲ್ ರೈಟ್ ಸೈಡ್ ಶಿಫ್ಟ್ ಆಗಿದೆ. ಜಸ್ಟ್ ನೈಬರಿಂಗ್ ಪಾರ್ಟಿಕಲ್. ಸೊ ದಟ್ ಮೀನ್ಸ್ there is no change in pressure. ಎಲ್ಲ ಪಾರ್ಟಿಕಲ್ಸ್ ಒಟ್ಟಿಗೆ ಶಿಫ್ಟ್ ಆಗಿದೆ ಅಂದ್ರೆ there is no change in pressure. So the point A corresponds to no change in pressure. So ಅಂದ್ರೆ ಈ ಪಾಯಿಂಟ್ ಗೆ ನಾರ್ಮಲ್ ಪ್ರೆಷರ್ ಗೆ ಕರೆಸ್ಪಾಂಡ್ ಆಗ್ತಿದೆ. ಸೊ ಲೆಟ್ ಮೀ ಕನ್ಸಿಡರ್ ದ ಪಾರ್ಟಿಕಲ್ ವಿಚ್ ಇಸ್ ಅಟ್ ಬಿ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಗಮನಿಸಿ. ಬಿ ಅಲ್ಲಿರೋ ಪಾರ್ಟಿಕಲ್ ಎಲ್ಲೂ ಹೋಗಿಲ್ಲ, ಬಟ್ ಬಿ ಗಿಂತ ಒಂಚೂರು ಮುಂದೆ ಇರ್ತಕ್ಕಂಥ ಪಾರ್ಟಿಕಲ್ ಇಟ್ ಹ್ಯಾಸ್ ಮೂವ್ಡ್ ಟುವರ್ಡ್ಸ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇಲ್ಲಿರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ ಈ ಕಡೆ ಬಂದಿದೆ. ಅದೇ ತರ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಸೊ ಒಂಚೂರು ಮುಂದಕ್ಕೆ ಹೋಗಿದೆ. ಸೊ ಲೆಫ್ಟ್ ನೈಬರಿಂಗ್ ಪಾರ್ಟಿಕಲ್ ರೈಟ್ ಸೈಡ್ ಹೋಗಿದೆ, ರೈಟ್ ನೈಬರಿಂಗ್ ಪಾರ್ಟಿಕಲ್ ಲೆಫ್ಟ್ ಸೈಡ್ ಬಂದಿದೆ. ಅಂದ್ರೆ ಬಿ ನೈಬರಿಂಗ್ ಪಾರ್ಟಿಕಲ್ಸ್ ಎರಡು ಹತ್ರ ಬರ್ತಿದೆ. ಅಂದ್ರೆ ಏನ್ ಕ್ರಿಯೇಟ್ ಆಗ್ತಿದೆ? ಅಲ್ಲಿ ಕಂಪ್ರೆಷನ್ ಕ್ರಿಯೇಟ್ ಆಗ್ತಿದೆ. ಕಂಪ್ರೆಷನ್ ಕ್ರಿಯೇಟ್ ಆಗ್ತಿದ್ರೆ ಮ್ಯಾಕ್ಸಿಮಮ್ ಪ್ರೆಷರ್ ಇರುತ್ತೆ. ಸೊ ಇಟ್ ಈಸ್ ಅಟ್ ಮ್ಯಾಕ್ಸಿಮಮ್. ದ ಡಿಸ್ಪ್ಲೇಸ್ಮೆಂಟ್ ಬಿ ಕರೆಸ್ಪಾಂಡ್ಸ್ ಟು maximum pressure in the pressure curve. Similarly, coming to the point C. So point C ಅಲ್ಲಿರ್ತಕ್ಕಂಥ ಒಂದು ಪಾರ್ಟಿಕಲ್ ನ ಗಮನಿಸೋಣ. ಇದ್ರ ನೈಬರಿಂಗ್ ಪಾರ್ಟಿಕಲ್ ಏನಾಗಿದೆ? ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಈ ಕಡೆಗೆ ಬಂದಿದೆ. ಸೊ ಇದ್ರ ನೈಬರಿಂಗ್ ಈ ಕಡೆ ಇರ್ತಕ್ಕಂಥ ಪಾರ್ಟಿಕಲ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಗೆ ಬಂದಿದೆ. ಒಂದು ನಿಮಿಷ, ಸಾರಿ, ನಾಟ್ ನೆಗೆಟಿವ್.
ಸಿ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ಇಟ್ ಈಸ್ ಆಲ್ರೆಡಿ ಅಟ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್. ಇದ್ರ ನೈಬರಿಂಗ್ ಪಾರ್ಟಿಕಲ್ ಏನಾಗುತ್ತೆ, ಇದು ಕೂಡ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಇದ್ರ ನೈಬರಿಂಗ್ ಪಾರ್ಟಿಕಲ್ ಏನಾಗಿದೆ, ಡಿಸ್ಪ್ಲೇಸ್ ಆಗಿದೆ. ಸೊ ಹಾಗಾಗಿ ದರ್ ಇಸ್ ನೋ ಚೇಂಜ್ ಇನ್ ಪಾರ್ಟಿಕಲ್ ಪ್ರೆಷರ್. ಸೊ ಸಿ ಪಾರ್ಟಿಕಲ್ ರೈಟ್ ಸೈಡ್ ಮೂವ್ ಆಗಿದೆ, ಸಿ ಲೆಫ್ಟ್ ಪಾರ್ಟಿಕಲ್ ಕೂಡ ರೈಟ್ ಸೈಡ್ ಮೂವ್ ಆಗಿದೆ, ಸಿ ಇನ್ನೊಂದು ಕಡೆ ಇರ್ತಕ್ಕಂಥ ಪಾರ್ಟಿಕಲ್ ಕೂಡ ರೈಟ್ ಸೈಡ್ ಮೂವ್ ಆಗಿದೆ. ಸೊ ಅಂದ್ರೆ ದರ್ ಇಸ್ ನೋ ಚೇಂಜ್ ಇನ್ ದ pressure. So this point corresponds to normal pressure. So similarly, if you draw this one, so you will get, for this point you will get the least pressure and etc. like this itara hogutte. So this goes on. So you can notice here, ಇದು 0 ಇಂದ ಸ್ಟಾರ್ಟ್ ಆಗ್ತಿದೆ, ಇದು -1 ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಎ ಸೈನ್ ಕರ್ವ್, ದಿಸ್ ಇಸ್ ಅ ಕಾಸ್ ಕರ್ವ್. ಸೈನ್ ಮತ್ತೆ ಕಾಸ್ ಕರ್ವ್ಗೆ ಎಷ್ಟು ಫೇಸ್ ಡಿಫರೆನ್ಸ್ ಇರುತ್ತೆ, ದಟ್ ಈಸ್ π/2 ಫೇಸ್ ಡಿಫರೆನ್ಸ್ ಇರುತ್ತೆ. π/2 ಫೇಸ್ ಡಿಫರೆನ್ಸ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋಣ. ಸೊ ವಿಲ್ ಪ್ರೂವ್ ದಟ್ ಮ್ಯಾಥಮೆಟಿಕಲಿ ಆಲ್ಸೋ. ಸೊ ವಿಲ್ ಟ್ರೈ ಟು ಡಿರೈವ್ ದ ರಿಲೇಷನ್ ಫಾರ್ ಪ್ರೆಷರ್ ವೇವ್ ಅಂಡ್ ಆಲ್ಸೋ ಫಾರ್ ಡೆನ್ಸಿಟಿ ವೇವ್. ಸೊ ಇಲ್ಲೊಂದು ಸ್ಮಾಲ್ ಪಾಯಿಂಟ್ ನ ನೋಟಿಸ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಸೊ ಅಟ್ ಪಾಯಿಂಟ್ಸ್ O A B D O A B C D ಎಕ್ಸೆಟ್ರಾ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ O ಅಲ್ಲಿ. ಸೊ O ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಆಗಿದೆ, A ಅಲ್ಲಿ ಪ್ಲಸ್ A ಆಗಿದೆ, ಐ ಮೀನ್ ಆಂಪ್ಲಿಟ್ಯೂಡ್ ಪ್ಲಸ್ A ಅಂದ್ರೆ ಇದು ಪಾಯಿಂಟ್ A, this is point A and this is amplitude A. B ಅಲ್ಲಿ 0 ಆಗಿದೆ, ನೆಕ್ಸ್ಟ್ C ಅಲ್ಲಿ -A ಆಗಿದೆ, ಅಗೈನ್ D ಅಲ್ಲಿ 0 ಆಗಿದೆ. So I am talking about displacement versus position. So now pressure at point O is minus delta P, ಅಂದ್ರೆ ಲೀಸ್ಟ್ ಅಲ್ಲಿ ಇದೆ, ಮೈನಸ್ ಡೆಲ್ಟಾ P ಅಲ್ಲಿ ಇದೆ. ಅದೇ ಪ್ರೆಷರ್ ಅಟ್ ಪಾಯಿಂಟ್ A ಅಲ್ಲಿ 0 ಆಗಿದೆ, ಅಗೈನ್ ಪ್ರೆಷರ್ ಅಟ್ B ಅಲ್ಲಿ ಪ್ಲಸ್ ಡೆಲ್ಟಾ P ಆಗಿದೆ, ಅಗೈನ್ ಪ್ರೆಷರ್ ಅಟ್ ಸಿ ಅಲ್ಲಿ 0 ಆಗಿದೆ, ಪ್ರೆಷರ್ ಅಟ್ ಡಿ ಅಲ್ಲಿ ಮೈನಸ್ ಡೆಲ್ಟಾ ಪಿ ಆಗಿದೆ. ಸೊ ದಿಸ್ ಇಸ್ ಅ ವೇರಿಯೇಷನ್. ನೋಡಿ, ಒಂದು ಸ್ಟೆಪ್ ಮುಂದೆ ಹೋಗಿದೆ. ಇದು ಮಿನಿಮಮ್ ಇದ್ದಾಗ ಇದು 0 ಇದ್ದಾಗ ಇದು ಮಿನಿಮಮ್ ಇದೆ, ಇದು ಮ್ಯಾಕ್ಸಿಮಮ್ ಇದ್ದಾಗ ಇದು 0 ಇದೆ. ಸೊ ಒನ್ ಸ್ಟೆಪ್ ಬ್ಯಾಕ್ವರ್ಡ್ ಇದೆ. ಫೇಸ್ ಡಿಫರೆನ್ಸ್ ಎಷ್ಟಿದೆ, ಪೈ ಇದೆ ಅಂತ ನಾವು ಬೇಕಾದ್ರೆ ಹಿಂಗೂ ಕನ್ಕ್ಲೂಡ್ ಮಾಡ್ಬೋದು. ಇಲ್ಲಾಂದ್ರೆ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ರಿಲೇಷನ್, ಮ್ಯಾಥಮೆಟಿಕಲ್ ಡಿರೈವೇಶನ್. ಸೊ ಐ ಹೋಪ್ ಯು ಗಾಟ್. ಸೊ ಸಿಮಿಲರ್ಲಿ ಡೆನ್ಸಿಟಿ ಇದೇ ತರ ವೇರಿ ಆಗುತ್ತೆ. ಮೈನಸ್ ಡೆಲ್ಟಾ ರು 0 ಪ್ಲಸ್ ಡೆಲ್ಟಾ ರು 0 ಪ್ಲಸ್ ಮೈನಸ್ ಡೆಲ್ಟಾ ರೋ. ಈ ತರ ಪಾಯಿಂಟ್ಸ್ ಅಲ್ಲಿ ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲಿ ಡೆನ್ಸಿಟಿ ವೇರಿ ಆಗಿರುತ್ತೆ. ದಿಸ್ ಇಸ್ ಪ್ರೆಷರ್, ದಿಸ್ ಇಸ್ ಡೆನ್ಸಿಟಿ, ಸೊ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಸೊ ಲೆಟ್ ಅಸ್ ಟ್ರೈ ಟು ಡಿರೈವ್ ದ ರಿಲೇಷನ್ ಫಾರ್ ದ ಪ್ರೆಷರ್ wave. So this is the equation for the displacement wave. What we have, S is equals to A sin of omega t minus kx. So let me write that equation. So we are talking about longitudinal wave. The displacement equation is given by S is equals to A sin of, A sin of omega t minus kx is a displacement wave in a medium. So now let me consider a portion of a medium in the undisturbed medium. So one portion na consider martini. Let us consider. So andre medium alli ಒಂದು ಪೋರ್ಷನ್ ನ ಕನ್ಸಿಡರ್ ಮಾಡ್ತಾ ಇದೀನಿ ಯಾವಾಗ ನಾರ್ಮಲ್ ಆಗಿ ಅನ್ಡಿಸ್ಟರ್ಬ್ಡ್ ಮೀಡಿಯಂ ಇದ್ದಾಗ. ಸೊ ಲೆಟ್ ಅಸ್ ಅಸ್ಯೂಮ್ ದ ಏರಿಯಾ ಆಫ್ ದ ಪೋರ್ಷನ್ ಕನ್ಸಿಡರ್ಡ್ ಇಸ್ ಎ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಸೆಗ್ಮೆಂಟ್ಸ್ ವಿಲ್ ಬಿ ಡೆಲ್ಟಾ ಎಕ್ಸ್. ಇಲ್ಲಿಂದ ಎಲ್ಲಿಗೆ ಡೆಲ್ಟಾ ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ವೇವ್ ಪ್ರಾಪಗೇಟ್ ಆಗ್ಬೇಕಾದ್ರೆ ಈ ಪಾರ್ಟಿಕಲ್ ಒಂಚೂರು ಮುಂದಕ್ಕೆ ಬರುತ್ತೆ, ಇದು ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ ನಮ್ಗೆ ಗೊತ್ತಿಲ್ಲ, ಬಟ್ ಇಟ್ ಮೇಕ್ಸ್ ಎ ಡಿಸ್ಪ್ಲೇಸ್ಮೆಂಟ್, some other displacement. ಈ ಪಾರ್ಟಿಕಲ್ ಮುಂದಕ್ಕೆ ಹೋಗುತ್ತೆ, ಐದರ್ ಈ ಪಾರ್ಟಿಕಲ್ ಲೆಫ್ಟ್ ಸೈಡ್ ಬರ್ಬೋದು ಅಥವಾ ರೈಟ್ ಸೈಡ್ ಬರ್ಬೋದು, ಐ ಡೋಂಟ್ ನೋ. ಇಟ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆಫ್ ದ ಆಸಿಲೇಟಿಂಗ್ ಸೋರ್ಸ್. ಸೊ ನಾವ್ ದಿಸ್ ಈಸ್ ಅಟ್ ಟೈಮ್ t is equal to 0. ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ. This was the actually original position. Let me write that again. So ಈ ಪೊಸಿಷನ್ ಅಲ್ಲಿ ಇರಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ಸ್, ಸೊ ದೇ ಹ್ಯಾವ್ ಮೂವ್ಡ್ ಫರ್ದರ್. ಸೊ ಎಷ್ಟು ಮೂವ್ ಆಗಿದೆ ಅಂದ್ರೆ, so let us assume these particles has moved to a displacement by s. So displacement s ಅಷ್ಟು ಮುಂದಕ್ಕೆ ಹೋಗಿದೆ. ಇಲ್ಲಿರಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ಸ್ ಸೊ ದೇ ಹ್ಯಾವ್ ಮೂವ್ಡ್ ಬೈ s ಪ್ಲಸ್ ಡೆಲ್ಟಾ ಎಕ್ಸ್. ಇಷ್ಟೇ ಮೂವ್ ಆಗಲ್ಲ, ಇದೆಷ್ಟು ಮೂವ್ ಆಗಿರುತ್ತೋ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಅಷ್ಟೇ ಮೂವ್ ಆಗಲ್ಲ. ಸೊ ಸೇಮ್ ಮೂವ್ ಆಗಿದ್ರೆ
there is no compressions and rarefaction. Either this would have moved some more or some other less. So ee kadegaadru move ಆಗಿರಬಹುದು, ಈ ಕಡೆಗಾದ್ರೂ ಮೂವ್ ಆಗಿರಬಹುದು. So let us consider some other displacement. So ಈ particles ಏನಾಗಿದೆ ಇಲ್ಲೆಲ್ಲೋ ಹೋಗಿದೆ. So let me call this s plus delta s distance. S plus delta s is a distance between the initial position and final positions of the particle which was here. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ s ಡಿಸ್ಟೆನ್ಸ್ ಮೂವ್ ಆಗಿದೆ, ಇಲ್ಲಿರ್ಬೇಕಾಗಿರ್ತಕ್ಕಂಥ ಪಾರ್ಟಿಕಲ್ s plus delta s ಇದೆ. ಸರ್ ಇಲ್ಲೂ s ಬರಬೇಕಲ್ಲ? ನೋ. ಸೊ ಇಲ್ಲೂ s ಅಂದ್ರೆ there is no concept of compression and rarefaction. ಅಂದ್ರೆ ಇಲ್ಲಿರೋ ಪಾರ್ಟಿಕಲ್ s ಡಿಸ್ಟೆನ್ಸ್ ಮೂವ್ ಆದ್ರೆ ಇಲ್ಲೂ s ಡಿಸ್ಟೆನ್ಸ್ ಮೂವ್ ಆಗ್ತಿತ್ತು. ನೆಕ್ಸ್ಟ್ ಇಲ್ಲಿರೋ ಪಾರ್ಟಿಕಲ್ s ಡಿಸ್ಟೆನ್ಸ್ ಮೂವ್ ಆಗ್ತಿತ್ತು. ಅಂದ್ರೆ ಕಂಪ್ರೆಷನ್ ರೇರ್ಫ್ರಾಕ್ಷನ್ ಫಾರ್ಮ್ ಆಗ್ತಿಲ್ಲ. ಸೊ ವೇರಿಯೇಷನ್ ಇರುತ್ತೆ, ಪಾಯಿಂಟ್ ಟು ಪಾಯಿಂಟ್ ವೇರಿ ಆಗ್ತಿರುತ್ತೆ ಡಿಸ್ಪ್ಲೇಸ್ಮೆಂಟ್. ಸೊ ಅಕಾರ್ಡಿಂಗ್ ಟು ದಿಸ್ ಈಕ್ವೇಷನ್. ಸೊ ನಾವ್ what is the distance between these two? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಚೆಕ್ ಮಾಡೋಣ. ಸೊ ಇದೆಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ನಾನು ಹೇಳಿದ್ದು s ಡಿಸ್ಟೆನ್ಸ್ ಮೂವ್ ಆಗಿದೆ. what is original distance? this was delta x. this is the delta x and this distance will be s. so delta x minus s. ಈ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟಿತ್ತು ಒರಿಜಿನಲಿ ಡೆಲ್ಟಾ ಎಕ್ಸ್ ಇತ್ತು ಈ ಡಿಸ್ಟೆನ್ಸ್, ಅದರಲ್ಲಿ ಇದು ಮೈನಸ್ ಮಾಡಿದ್ರೆ ಡೆಲ್ಟಾ ಎಕ್ಸ್ ಮೈನಸ್ ಎಸ್ ಆಯಿತು. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಡೆಲ್ಟಾ ಎಕ್ಸ್ ಮೈನಸ್ ಎಸ್ ಆ್ಯಂಡ್ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್ ಎಸ್ ಪ್ಲಸ್ ಡೆಲ್ಟಾ ಎಸ್. ಇಲ್ಲಿಂದ ಇಲ್ಲಿಗೆ ಎಸ್ ಪ್ಲಸ್ ಡೆಲ್ಟಾ ಎಸ್ ಆಗಿದೆ. ಸೊ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಸೊ ಅಂದರೆ ಇಷ್ಟು ಪೋರ್ಷನ್ ಎಕ್ಸ್ಪ್ಯಾಂಡ್ ಆಗಿ ಇನ್ನೊಂಚೂರು ಮುಂದಕ್ಕೆ ಹೋಗಿ ಈ ಥರ ಆಗಿದೆ, ಈ ತರ ಇರ್ತಕ್ಕಂಥ ಪೋರ್ಷನ್ ಈ ತರ ಆಗಿದೆ. ಈಗ ಇವೆರಡು ನಡುವೆ ಎಷ್ಟು ಡಿಸ್ಪ್ಲೇಸ್ಮೆಂಟ್, ಇವೆರಡು ಪೋರ್ಷನ್ ಇರ್ತಕ್ಕಂಥ ಪಾರ್ಟಿಕಲ್ಸ್ ನಡುವೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ದಿಸ್ ಡಿಸ್ಟೆನ್ಸ್ ಪ್ಲಸ್ ದಿಸ್ ಡಿಸ್ಟೆನ್ಸ್ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ಎಸ್ is a distance between these two particles in the new condition. What was the original volume? So ಈ portion the volume ಏನಾಗಿತ್ತು a into delta x ಆಗಿತ್ತು, ಹೌದಾ? this portion ಈಗ ಅದೇ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದೆ. ಈಗ ಫೈನಲ್ ವಾಲ್ಯೂಮ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ನ್ಯೂ ವಾಲ್ಯೂಮ್. this is initial volume, this is final volume, that is equals to area into new length, area into what is the distance between these two portions of the molecule. So that is given by delta x plus delta s. So I hope you understood. So this is the initial volume, this is the final volume. The change in volume is equals to final volume minus initial volume. So that is a delta x plus a delta s minus a delta x. So iveredu cancel agate. Change in the volume is equals to a into delta s. So please make a note on this one. Initial volume is a delta x and the change in the volume is a into delta s. So I will note on this one. So idu density wave gu bekagate. vi na bekadre simple agi v anta ankolona. Volume is a delta x, change in the volume is a into delta s. So we need to understand the bulk modulus property. So ಈಗ ಯಾವ್ಯಾವ ಮೀಡಿಯಮ್ ಎಷ್ಟೆಷ್ಟು ಚೇಂಜ್ ಆಗ್ತಿದೆ. ಸರ್ ನಾವು ಇಲ್ಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡಿದ್ದೀವಿ, ನಮ್ಗೆ ಬೇಕಾಗಿರೋದು ಚೇಂಜ್ ಇನ್ ಪ್ರೆಷರ್ ಅಲ್ಲ. ಅಫ್ಕೋರ್ಸ್ ಚೇಂಜ್ ಇನ್ ವಾಲ್ಯೂಮ್ ಅಂದರೆ ಇಟ್ ಇಸ್ ರಿಲೇಟೆಡ್ ಟು ಪ್ರೆಷರ್. ಸೊ ಯಾವ ಥರ ಅಂದರೆ ಈಗ ಒಂದೊಂದು ಮೆಟೀರಿಯಲ್ ಒಂದೊಂದು ಥರ ಕಂಪ್ರೆಸ್ ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ ಎ ಹೀಲಿಯಂ ಬಲೂನ್ಗೆ ಜಸ್ಟ್ ಫೋರ್ಸ್ ಅಪ್ಲೈ ಮಾಡಿ ಈ ಅಂತ ಪ್ರೆಷರ್ ಅಪ್ಲೈ ಮಾಡಿ. ಸೊ ಇದೇನಾಗುತ್ತೆ ವಾಲ್ಯೂಮ್ ಸರ್ಟೆನ್ ವಾಲ್ಯೂಮ್ ಚೇಂಜ್ ಆಗುತ್ತೆ. ಅದೇ ಪ್ರೆಷರ್ನ ನೀವೊಂದು ಫುಟ್ಬಾಲ್ಗೆ ಅಪ್ಲೈ ಮಾಡಿ, ಅಲ್ಲೂ ವಾಲ್ಯೂಮ್ ಚೇಂಜ್ ಆಗುತ್ತೆ. ಎರಡರಲ್ಲೂ ಒಂದೇ ಥರ ವಾಲ್ಯೂಮ್ ಚೇಂಜ್ ಆಗುತ್ತೆ. ನಾರ್ಮಲ್ ಬಲೂನ್ಗೆ ಮತ್ತು ಫುಟ್ಬಾಲ್ ಬಲೂನ್ಗೆ ಒಂದೇ ಥರ ವಾಲ್ಯೂಮ್ ಚೇಂಜ್ ಆಗುತ್ತೆ? ನೋ, ಇಟ್ ಡಿಪೆಂಡ್ಸ್ ಆನ್ ಎ ಸರ್ಟೆನ್ ಪ್ರಾಪರ್ಟಿ ಕಾಲ್ಡ್ ಬಲ್ಕ್ ಮಾಡ್ಯುಲಸ್. ಯು ನೋ ಅಬೌಟ್ ಬಲ್ಕ್ ಮಾಡ್ಯುಲಸ್. ಸೊ ಫ್ಲೂಯಿಡ್ಸ್ ಅಲ್ಲಿ ಬಲ್ಕ್ ಮಾಡ್ಯುಲಸ್ ಪ್ರಾಪರ್ಟಿ ಇರುತ್ತೆ. ಒಂದೊಂದು ಫ್ಲೂಯಿಡ್ಗೆ ಒಂದೊಂದು ಥರ ಪ್ರಾಪರ್ಟಿ ಇರುತ್ತೆ. ಸೊ ಎಕ್ಸ್ಟರ್ನಲ್ ಪ್ರೆಷರ್ ಪಿ ಔಟ್, ಸೊ ಇನ್ಸೈಡ್ ಪಿ ಐ ಇರುತ್ತೆ, ಪಿ ಐ. ಸೊ ಔಟ್ಸೈಡ್ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಕಂಪ್ರೆಷನ್ ಆಗುತ್ತೆ. ಆ ಎಷ್ಟು ಕಂಪ್ರೆಷನ್ ಆಗಿದೆ, ಎಷ್ಟು ಚೇಂಜ್ ಇನ್ ವಾಲ್ಯೂಮ್ ಆಗಿದೆ, ಸೊ ಅದು ನಮ್ಗೆ ಯಾವುದರಿಂದ ಐಡಿಯಾ ಗೊತ್ತಾಗುತ್ತೆ ಅಂದ್ರೆ ಬಲ್ಕ್ ಮಾಡ್ಯುಲಸ್ ಇಂದ ಐಡಿಯಾ ಗೊತ್ತಾಗುತ್ತೆ. ಬಲ್ಕ್ ಮಾಡ್ಯುಲಸ್ ಇಸ್ ಗಿವೆನ್ ಬೈ the relation between the bulk modulus and the change in pressure, change in volume is given by bulk modulus is equals to delta P divided by delta V divided by V. So I hope you remember this equation from mechanical properties of solids. ಆ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ಬರುತ್ತೆ. ಸೊ this is actually the coefficient of elasticity of a fluid. Either it may be gas or it may be liquid. So ಇದಕ್ಕೆ
ಎರಡು ಸ್ಟೇಟ್ಗೆ ಈ ಫಾರ್ಮುಲಾನ ಅಪ್ಲೈ ಮಾಡಬಹುದು. ಸೊ ಇಲ್ಲೊಂದು ಮೈನಸ್ ಸೈನ್ ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕೆಂದ್ರೆ ನಾವು ಎಕ್ಸ್ಟರ್ನಲ್ ಪ್ರೆಷರ್ ನ ಅಪ್ಲೈ ಮಾಡ್ತಾ ಇದ್ರೆ ವಾಲ್ಯೂಮ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಆ ಕಮ್ಮಿ ಆಗೋ ವಾಲ್ಯೂಮ್ ನ ಇಂಡಿಕೇಟ್ ಮಾಡೋದಕ್ಕೆ ನಾವು ಮೈನಸ್ ಸೈನ್ ನ ಇಂಡಿಕೇಟ್ ಮಾಡ್ತೀವಿ. ಸೊ ಲೆಟ್ ಮಿ ಎರೇಸ್ ದಿಸ್ ಥಿಂಗ್, ಇದನ್ನ ಎರೇಸ್ ಮಾಡ್ತೀನಿ. ಸೊ ಐ ವಿಲ್ ರಿಟೈನ್ ದಿಸ್ ಒನ್. ಸೊ ಈ ಡಯಾಗ್ರಾಮ್ ನ ಎರೇಸ್ ಮಾಡ್ತಾ ಇದ್ದೀನಿ. Now from this equation, what is change in pressure? Delta P is equals to bulk modulus into delta V divided by V with negative sign. Delta P is equals to minus B into delta V. Change in the volume is A into delta S divided by what is V? A into delta X. So A cancel agate. Delta P is equals to minus B delta S divided by delta X. So we have displacement equation. S is equals to A sine of omega t minus kx. That is the displacement equation of the particle in wave motion in a longitudinal wave. So idana differentiate ಮಾಡಿದ್ರೆ delta S by delta X, differentiate with respect to X. A cos of omega t minus kx. So ಈ minus k ಆಚೆಗೆ ಬರುತ್ತೆ. I will put it here. ಅಂದ್ರೆ delta S by delta X place ಅಲ್ಲಿ I can substitute this one. Delta P is equals to minus beta into minus k into A cos of omega t minus kx. In other words, minus minus plus agate. Delta P is equals to beta ka cos of omega t minus kx, where beta is a bulk modulus of the given medium, k is a 2 pi by lambda. K is equals to 2 pi by lambda, that is angular wave number of the displacement wave, and k omega is again angular frequency. Omega is equal to 2 pi f. ಇಲ್ಲಿಂದ ತಗೋಬಹುದಾಗುತ್ತೆ. A is the amplitude of the displacement of the particles, and omega and k as usual I have written there. So ಈ ಮೂರು ಕಾನ್ಸ್ಟೆಂಟ್, k ಕಾನ್ಸ್ಟೆಂಟ್ ಆಗಿದೆ, b ಕಾನ್ಸ್ಟೆಂಟ್ ಆಗಿದೆ, a ಕಾನ್ಸ್ಟೆಂಟ್ ಆಗಿದೆ. ಈ ಮೂರು ಕಾನ್ಸ್ಟೆಂಟ್ ಆಗಿರೋದ್ರಿಂದ this variation of pressure is equals to maximum pressure. ಅಂದ್ರೆ ಇಲ್ಲೊಂದು ಟೈಮ್ ವೇರಿಯಿಂಗ್ ಫಂಕ್ಷನ್ ಇದೆ. ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ? 0 ಇಂದ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಮಧ್ಯದಲ್ಲೇ ವೇರಿ ಆಗುತ್ತೆ. ದಿಸ್ ಶುಡ್ ಬಿ ದ ಮ್ಯಾಕ್ಸಿಮಮ್ ಚೇಂಜ್ ಇನ್ ದ ಪ್ರೆಷರ್ ಆರ್ amplitude of pressure wave. Amplitude of pressure wave. Therefore delta P is equals to delta P naught cos of omega t minus kx. Close ಆಗಿ observe ಮಾಡಿ. This is the displacement curve, this is the pressure, this is the displacement wave equation, this is the pressure variation wave equation. So this is the, what is the difference between this equation and this equation? ಈ equation difference ಏನಪ್ಪ ಅಂದ್ರೆ it is a phase difference of pi by 2. ಇದನ್ನ ಬೇಕಾದ್ರೆ ನಾವು ಏನಂತ ಬರೀಬಹುದು? delta P is equals to delta P naught into sin of omega t minus kx plus pi by 2 ಅಂತ ಬರ್ಕೋಬಹುದು. ಸೊ ಬೇಕಾದ್ರೆ ಚೆಕ್ ಮಾಡಿ. ಇದಕ್ಕೂ ಫೇಸ್ ಡಿಫರೆನ್ಸ್ ಎಷ್ಟಿದೆ? pi by 2 ಇದೆ. ಸೊ therefore the displacement wave and the pressure wave will have a phase difference of pi by 2. ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್. ಸೊ ಇದನ್ನ ಎರೇಸ್ ಮಾಡಕ್ಕೆ ಹೊರಟಿದ್ದೀನಿ. ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. I will retain the last equation. Last equation na retain ಮಾಡ್ಕೊಂತೀನಿ. So delta P is equals to delta P naught into sin of omega t minus kx plus pi by 2. So that is a displacement wave and the pressure wave equation. ಯಾವ ತರ pressure vary ಆಗುತ್ತೆ, ಯಾವ ತರ displacement vary ಆಗುತ್ತೆ, given by this equation. So similarly you can derive the density variation curve or density variation wave. Next we will derive the equation for density variation equation. So we have density rho is equals to mass by volume. Density is equal to mass by volume. From this, mass is equals to density into volume. So let us differentiate on both sides. Differentiating on both sides, left hand side you will get zero differentiation of mass. It is a constant into rho dv ಅಥವಾ delta v. For small change we will take it as d.
for a considerable change, we will take delta V by delta V by delta S, plus V into delta rho divided by delta S. So this is the differentiation of this equation. We want the equation for rho. Rho delta rho ge equation beku. I will retain this one and remaining thing I will send other side. V into delta rho PLR delta rho divided by delta S is equals to minus rho delta V divided by delta S. Delta rho is equals to minus rho divided by V into delta V divided by delta S into delta S. So iveredu cancel agate. Delta rho is equals to minus rho into delta V divided by V. So delta rho is equals to minus rho. What is the delta V in the previous derivation? Delta V is equals to I hope you remember, that is given by A into delta S, and V is equals to A into delta X. Previous ನಾವು derive ಮಾಡಿಟ್ಟಿದ್ವಿ, so ಮಾಡ್ತಿದ್ದೀರ ಅನ್ಸುತ್ತೆ. So previous check ಮಾಡಿಬೇಕಾದ್ರೆ delta V is equals to A into delta V divided by A into delta X. So A cancel ಆಗುತ್ತೆ. Delta rho is equals to minus rho delta, sorry, this delta V ne now delta S anta bariyodu, delta S divided by delta X. So remaining thing I will write here, delta rho is equals to minus rho delta, ನಮಗೆ S equation ಏನಿದೆ, I will derive this one. S is equals to A sin of omega t minus kx. Delta S divided by delta x is equals to A cos of omega t minus kx. So minus k il ಆಚೆ ಬರುತ್ತೆ, I will write here minus ka. So ಈ equation ಅಲ್ಲಿ substitute ಮಾಡಿದ್ರೆ you will get delta rho is equals to minus ka minus rho delta S by delta x can be written as minus ka cos of omega t minus kx. So minus plus agate, delta rho is equals to rho ka cos of omega t minus kx. So ಇದನ್ನ ನಾವು sin ಗೆ ಕನ್ವರ್ಟ್ ಮಾಡಿದ್ರೆ delta rho is equals to rho ka sin of omega t minus kx plus pi by 2. So this is the equation for the pressure wave. Displacement curve gu, displacement equation gu, pressure wave gu ಎಷ್ಟು phase difference ಇದೆ? 90. ಇಲ್ಲಿಂದ ಇಲ್ಲಿಗೆ ಬಂದ್ರೆ displacement gu ಮತ್ತೆ density curve, density wave gu ಎಷ್ಟು phase difference ಇದೆ? pi by 2 radian ಇದೆ. So let us quickly summarize the things. So I will write all the formulas here. So I am going to erase this one. Done? Yeah. Yeah, so let me write the equation for density wave. Delta rho is equals to delta rho naught sin of omega t minus kx plus pi by 2, where delta p naught is equals to beta ka and delta rho naught is equals to rho into k into a, where a is the amplitude of the displacement wave, delta p naught is the amplitude of the pressure wave, delta rho naught is the amplitude of the density wave. So these are the things you should know for the exam. So ಬೇಕಾದ್ರೆ ನೀವು ಡೆರೈವೇಷನ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ, ಯು ಶುಡ್ ನೋ ದಿಸ್ ಒನ್. ಗೊತ್ತಿಲ್ಲ, ಫ್ಯೂಚರ್ ನೀಟ್ ಎಕ್ಸಾಮ್ ಅಲ್ಲೂ ಕೇಳ್ಬೋದು, ಒಂದು ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಕೊಟ್ಟು ಅದ್ರ ಪ್ರೆಷರ್ ವೇವ್ ಈಕ್ವೇಶನ್ ಬರೀರಿ ಅಥವಾ ಅದರ ಡಿಸ್ಪ್ಲೇಸ್ಮೆಂಟ್ ವೇವ್ ಈಕ್ವೇಶನ್ ಬರೀರಿ ಅಂತ ಕೇಳ್ಬೋದು. ಸೊ ಹಾಗಾಗಿ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ ಸಾಲ್ವ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒನ್. ಸೊ ಕ್ವಶನ್ given displacement curve is as 0.1 sin of 50x minus pi t. Find pressure wave equation, and the second sub question is
density wave equation. Try ಮಾಡಿ, pause the video and try by yourself. ಬಂತಾ? ಟ್ರೈ ಮಾಡಿ. ಓನಲ್ಲ ಓನಲ್ಲ ನಾನಲ್ಲ ಆ ಕರಿಮಣಿ ಮಾಲೀಕ ನಾನಲ್ಲ. ಟ್ರೈ ಮಾಡಿದ್ರ? ಸೊ ಲೆಟ್ ಅಸ್ ಸಿ. ಸೊ ನೋಡಿ, ಡಿಸ್ಪ್ಲೇಸ್ಮೆಂಟ್ಗೂ ಪ್ರೆಷರ್ ವೇವ್ ಇಕ್ವೇಶನ್ಗೂ ಎಷ್ಟು ಫೇಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಬ್ಲೈಂಡ್ ಆಗಿ ಒಂದು ಇಕ್ವೇಶನ್ ಬರೀರಿ. ಡೆಲ್ಟಾ ಪಿ ಇಸ್ ಈಕ್ವಲ್ಸ್ ಟು ಆಂಪ್ಲಿಟ್ಯೂಡ್ ಆಫ್ ದ ಪ್ರೆಷರ್ ಈಕ್ವೇಶನ್, ಪ್ರೆಷರ್ ವೇವ್ ಇಂಟು ಸೈನ್ ಆಫ್, ಇಲ್ಲೇನಿರುತ್ತೆ ಅದಕ್ಕೆ 90 ಡಿಗ್ರಿ ಆಡ್ ಮಾಡಿ ಬರಿ. ಸೈನ್ ಆಫ್ 50x ಮೈನಸ್ ಪೈ ಟಿ ಪ್ಲಸ್ ಪೈ ಬೈ 2. ಸೊ ದಿಸ್ ಈಸ್ ಡೆಲ್ಟಾ ಪಿ ನಾಟ್. ನಮಗೆ ಡೆಲ್ಟಾ ಪಿ ನಾಟ್ ವ್ಯಾಲ್ಯೂ ಬೇಕು, ಇನ್ನು ಸಾಲ್ವ್ ಮಾಡಿಲ್ಲ. ಡೆಲ್ಟಾ ಪಿ ನಾಟ್ ವ್ಯಾಲ್ಯೂ ಏನು ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್? ಬೀಟಾ ಕೆ ಎ. ಸೊ ವಾಟ್ ಈಸ್ ಬೀಟಾ? ಬೀಟಾ ಫಾರ್ ದ ಏರ್. ಗಿವೆನ್ ಡೇಟಾ, ಐ ಫಾರ್ಗಾಟ್ ಟು ಗಿವ್ ಗಿವೆನ್ ಡೇಟಾ. given beta of air is equals to 1.42 into 10 power 5 Pascal. 1.42 into 10 power 5 Pascal. ಕಾಣಿಸ್ತಿಲ್ಲ? beta of air is equals to 1.42 into 10 power 5 Pascal. Similarly, density of the air, rho of air is equals to 1.225 kg per meter cube. Sorry, I forgot to give the data. Beta of the air. So let us substitute beta of the air 1.42 into 10 power 5. K value ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ. K value omega t minus kx sin A sin of kx minus omega t. K ಜಾಗದಲ್ಲಿ ಏನಿದೆ? 50 ಇದೆ. 50 into A is the amplitude of the displacement curve into 0.1. ಸೊ ಇದನ್ನ ಬೇಕಾದ್ರೆ 1.42 into 5 into 10 power 5 ಅಂತ ಬರೀಬಹುದು. ಸೊ 1.4, ಸೊ ಹಾಗೆ ಬರೀರಿ, ನೀಡ್ ನಾಟ್ ಟು ವರಿ. 1.42 into 5 into 10 power 5 sine of 50x minus pi t plus pi by 2 is the equation of the pressure wave. ಇದನ್ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ಬರೀರಿ. This is a pressure wave. Similarly, density wave, delta rho is equals to something into sine of 50x minus pi t plus pi by 2. ಅಲ್ಲೇನು ಕೊಟ್ಟಿದ್ದಾರೆ ಅದಕ್ಕೆ pi by 2 ರೇಡಿಯನ್ ಆಡ್ ಮಾಡಿ ಬರಬೇಡಿ. ಸೊ we need to find out delta rho naught. Delta rho naught value ಏನಾಗಿದೆ? ಇಲ್ಲಿಂದ rho into k into a. Density of the air is 1.225 into k value again 50 into a value is 0.1. So ಇಲ್ಲಿ ಏನು ಬರೀಬೇಕು? 1.225 into 5. 50 into 0.1 is this much. So you can substitute this one. This is the density curve for a given displacement curve. Displacement curve ಈ ತರ ಇದೆ ಅಂದ್ರೆ ಅದರ ಪ್ರೆಷರ್ ಕರ್ವ್ ಈ ತರ ಇರುತ್ತೆ, ಅದರ ಡೆನ್ಸಿಟಿ ಕರ್ವ್ ಈ ತರ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. We are going to solve another one. Very interesting question. Done? So ಬನ್ನಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. We are going to solve next question. ಇದನ್ನ ನೋಟ್ ಮಾಡ್ಕೊಳ್ಳಿ. I am going to erase. So ಈ ಇಕ್ವೇಶನ್ ನ ನೋಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸೆಕೆಂಡ್ ಟೈಮ್ ನೋಡೋಕೆ ಏನಾದರೂ ಬಂದರೆ ಜಸ್ಟ್ ಈ ಇಕ್ವೇಶನ್ನ ನೋಟ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ಪ್ರಾಬ್ಲಮ್ಗೆ ಹೋಗ್ಬೇಡಿ, ಮತ್ತೆ ನೋಡೋಕೆ ಹೋಗ್ಬೇಡಿ. ಡಿರೈವೇಷನ್ಸ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಯು ಶುಡ್ ನೋ ಯಾವ ಥರ ವೇರಿ ಆಗುತ್ತೆ, ಯಾವ್ಯಾವ ಪಾರ್ಟಿಕಲ್ ಎಲ್ಲಿದೆ, ಅದ್ರ ಪ್ರೆಷರ್ ಯಾವ ಥರ ಇರುತ್ತೆ, ಅದನ್ನು ಗೊತ್ತಿದ್ರೆ ಸಾಕು. ಡಿರೈವೇಷನ್ ಅವಶ್ಯಕತೆ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್. ಸೊ ಆಯ್ತಾ? ಡನ್. 3, 2, 1 ಡನ್. ಏನೋ ಒಂಥರ ಇದೆ ಸರ್ ಈ ಪ್ರಾಬ್ಲಮ್ಸು. ಅಫ್ಕೋರ್ಸ್ ಫಿಸಿಕ್ಸಲ್ಲಿ ಸಕ್ಸಸ್ ಆದವ್ರೆ ನೀಟ್ನ ಕ್ರ್ಯಾಕ್ ಮಾಡೋಕ್ಕಾಗೋದು. ಬಯಾಲಜಿ ಎಲ್ಲರೂ ಓದ್ತಾರೆ, ಕೆಮಿಸ್ಟ್ರಿ ಸುಮಾರು ಜನ ಓದ್ತಾರೆ, ಫಿಸಿಕ್ಸ್ನ ಮಾತ್ರ ಸುಮಾರು ಕಮ್ಮಿ ಜನ ಓದ್ತಾರೆ. ಆ ಫಿಸಿಕ್ಸ್ನ ಯಾರು ನೀಟಾಗಿ ಅರ್ಥ ಮಾಡ್ಕೊತಿರೋ ದೇ ವಿಲ್ ಬಿ ಮೇಕಿಂಗ್ ಟು ದ ಎಕ್ಸಾಮಿನೇಷನ್ ಗ್ಯಾರಂಟಿ. ಸೊ ಲೆಟ್ ಅಸ್ ರೈಟ್ ಅ ಕ್ವಶನ್. Given lambda of a wave is 35 centimeter. Given lambda is a 35 centimeter in a sound wave. Amplitude of particle of any particle is 5.5 into 10 power minus 6 meter.
5.5 micrometer. If the pressure at any point, any point varies between 10 power 5 plus or minus 4 Pascal, find the bulk modulus of the medium. Modulus of medium. Find the bulk modulus of the medium. Try ಮಾಡಿ, pause the video and try by yourself. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. So I'm going to solve. 3, 2, 1, done. So what is they're asking? What is the thing they're asking? They're asking the bulk modulus beta is equals to question mark. So ನಮಗೆ ಪ್ರೆಷರ್ ವೇರಿಯೇಷನ್ ಕರ್ವ್ ಅಲ್ಲಿ ಪ್ರೆಷರ್ ವೇವ್ ಅಲ್ಲಿ ಡೆಲ್ಟಾ ಪಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಪಿ ನಾಟ್ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಪ್ಲಸ್ ಪೈ ಬೈ ಟು ಅಂತ ಒಂದು ಈಕ್ವೇಶನ್ ಇತ್ತು, ನೆನಪಿದೆಯಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಪಿ ನಾಟ್ ಮ್ಯಾಕ್ಸಿಮಮ್ ಪ್ರೆಷರ್ ವೇರಿಯೇಷನ್ ಎಷ್ಟಾಗಿರ್ಬೋದಪ್ಪ ಅಂದರೆ ದಟ್ ಈಸ್ ಗಿವೆನ್ ಬೈ ಬೀಟಾ ಕೆ ಎ. ದಟ್ ಈಸ್ ಅ ಥಿಂಗ್ ವಿ ಹ್ಯಾವ್ ಲರ್ನ್ ಆಲ್ರೆಡಿ. ಸೊ ನನಗೆ ಇಲ್ಲಿ ಬೇಕಾಗಿರೋದೇನೆಂದರೆ, ಸೊ ಇಲ್ಲಿ ಸ್ವಲ್ಪ ಡೀಟೇಲ್ಸ್ನ ಡಿಸ್ಕಸ್ ಮಾಡೋಣ. ಪ್ರೆಷರ್ ಕರ್ವ್ನ ನಾವು ಪ್ಲಾಟ್ ಮಾಡಿದ್ರೆ, ಅಂದರೆ ಡಿಸ್ಪ್ಲೇಸ್ಮೆಂಟ್ ಜೊತೆಗೆ ಪ್ರೆಷರ್ ಕರ್ವ್ನ ಪ್ಲಾಟ್ ಮಾಡಿದ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಅ ಅಟ್ಮಾಸ್ಫಿಯರಿಕ್ ಪ್ರೆಷರ್, ನಾರ್ಮಲ್ ಪ್ರೆಷರ್ ದಟ್ ಈಸ್ 10 ಪವರ್ 5. ನಾರ್ಮಲ್ ಆಗಿ 10 ಪವರ್ 5 ಇತ್ತು. ವೆನ್ ಯು ಗೋ ಟು ದ ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ದ ಪ್ರೆಷರ್ ಮೇ ವೇರಿ ಬಿಟ್ವೀನ್ 10 ಪವರ್ 5 ಪ್ಲಸ್ 4 and 10 power 5 minus 4. ಸೊ ಈ ಕಡೆ ಹೋಗ್ತಾ ಜಾಸ್ತಿ ಅಂದರೆ 10 ಪವರ್ 5 ಪ್ಲಸ್ 4 ಬರುತ್ತೆ. ಈ ಕಡೆ ಹೋಗ್ತಾ 10 ಪವರ್ 5 ಮೈನಸ್ 4 ಪ್ಯಾಸ್ಕಲ್ ವರೆಗೂ ಬರುತ್ತೆ. ಅಂದರೆ ಆಂಪ್ಲಿಟ್ಯೂಡ್. ಸೊ ಇಫ್ ಯು ಪ್ಲಾಟ್ ದ ಕರ್ವ್, ದ ಪ್ರೆಷರ್ ಇನ್ ದಿಸ್ ಕರ್ವ್ ಕ್ಯಾನ್ ವೇರಿ ಬಿಟ್ವೀನ್ 10 ಪವರ್ 5 ಪ್ಲಸ್ 4, 10 ಪವರ್ 5 ಮೈನಸ್ 4. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಅಂದರೆ ಇವೆರಡು ಈ ವ್ಯಾಲ್ಯೂಗಳ ನಡುವೆನೇ ಇರುತ್ತೆ ಪ್ರೆಷರ್. ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಈ ವ್ಯಾಲ್ಯೂಗಳ ನಡುವೆನೇ ಇರುತ್ತೆ. ಅಂದರೆ 10 ಪವರ್ 5 ಪ್ಲಸ್ 5 ಪ್ಲಸ್ 4 ಪ್ಯಾಸ್ಕಲ್, 10 ಪವರ್ 5 ಮೈನಸ್ 4 ಪ್ಯಾಸ್ಕಲ್, ಇವೆರಡರ ವ್ಯಾಲ್ಯೂ ನಡುವೆನೇ ಇರುತ್ತೆ ಯಾವುದೇ ಪಾಯಿಂಟ್ ಅಲ್ಲಿ ಪ್ರೆಷರ್ನ ಕನ್ಸಿಡರ್ ಮಾಡಿದೆ. ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಾಗಾದ್ರೆ ಆಂಪ್ಲಿಟ್ಯೂಡ್ ಆಫ್ ದ ಪ್ರೆಷರ್ ಕರ್ವ್ ಏನು, ಎಷ್ಟು ಹೋಗುತ್ತೆ? ಮ್ಯಾಕ್ಸಿಮಮ್ ಅಂದರೆ 4, ಮಿನಿಮಮ್ ಅಂದರೆ ಆಪೋಸಿಟ್ ಡೈರೆಕ್ಷನ್ ಮೈನಸ್ 4. ಹಾಗಾದ್ರೆ ಆಂಪ್ಲಿಟ್ಯೂಡ್ ಆಫ್ ದ ಪ್ರೆಷರ್ ಕರ್ವ್ ಡೆಲ್ಟಾ ಪಿ ನಾಟ್ ವ್ಯಾಲ್ಯೂ 4 ಪ್ಯಾಸ್ಕಲ್ ಆಗಿತ್ತಾ? ಡೆಲ್ಟಾ ಪಿ ನಾಟ್ ವ್ಯಾಲ್ಯೂ 4 ಪ್ಯಾಸ್ಕಲ್ ಆಗಿದೆ. ನಮಗೆ ಬೀಟಾ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಲೆಟ್ ಮಿ ಎರೇಸ್ ದಿಸ್ ಒನ್. We got the value of delta P naught. Delta P naught is equals to 4 Pascal. Delta P naught. ಈ equation ನ ತಗೊಂಡ್ಬರ್ತೀನಿ. Beta is equals to delta P naught divided by delta P naught divided by KA. Delta P naught divided by KA. Value substitute ಮಾಡೋಣ. Delta beta is equals to delta P naught value 4 divided by K value is 2 pi by lambda. Lambda na numerator ಬರೀತೀನಿ into amplitude as it is. So I will substitute the data. 4 into lambda value is 35 into 10 power minus 2, 35 centimeter ಕೊಟ್ಟಿದ್ದಾರೆ, divided by 2 into 22 by 7, 7 numerator ಗೆ ತಗೊಂಡು ಹೋಗ್ತೀನಿ, into amplitude is 5.5 into 10 power minus 6, 10 power minus 6. So 2 ones are to 2s are, 2 ones are to 11s are. So remaining thing is 35 into 7. How much you will get? 245. 245 into 10 power minus 2 whole divided by 11 into 5.5. 11 into 5.5. So 11 5s are 55. It will be somewhere around 60.5. 60.5 into 10 power minus 6. So 61s are 64s are. Am I right? So nearly 4.0 into 10 power minus, so numerator go plus agate, plus 4 Pascal will be the answer. So somewhere decimal point vary ಆಗಿರಬಹುದು, but check ಮಾಡ್ಕೊಳ್ಳಿ. Exactly ಇಷ್ಟೇ ಬರಲ್ಲ, 4.0 something ಬರುತ್ತೆ. So let it be 4 into 10 power 4 Pascal. So beta ಗೆ SI unit ಏನು? So let me
use here beta is equals to delta p naught delta p divided by delta v divided by v with negative sign. delta v ಗೆ ಮೀಟರ್ ಕ್ಯೂಬ್ v ಗೆ ಮೀಟರ್ ಕ್ಯೂಬ್ delta p ಇದು ಮಾತ್ರ ಉಳ್ಕೊಳ್ಳುತ್ತೆ ಪ್ಯಾಸ್ಕಲ್ ಆಗುತ್ತೆ. ಪ್ರೆಷರ್ ಯೂನಿಟ್ ಅಂತ ಅದೇ ಯೂನಿಟ್ ಬೀಟಾಗೂ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಪ್ಲೀಸ್ ಸಾಲ್ವ್ ಆಸ್ ಮೆನಿ ಆಸ್ ಪ್ರಾಬ್ಲಮ್ಸ್ ಆಸ್ ಪಾಸಿಬಲ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಪೂರ್ತಿ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಇನ್ನೊಂದ್ಸತಿ. ಸೊ ಯು ಕ್ಯಾನ್ note the key points and you can directly solve the problems. Be ready with the concept, everything. They may ask anything from anywhere. So all the very best. Do well. Practice as many as questions possible. Jai Hind, Jai Karnataka.